ತುಂಬಾ ಸಂತೋಷ ಮತ್ತೊಮ್ಮೆ ನನ್ನ ಈ ಸತ್ಸಂಗಕ್ಕೆ ಈ ನನ್ನ ಒಂದು ವಿಚಾರ ಏನು ಅನುಗ್ರಹಿಸಿದನೆ ಆ ವಿಚಾರವನ್ನ ನಾನು ಮುಂದುವರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಬ್ರು ವಾಸುದೇವ್ ಸರ್ ವಾಣಿ ಮೇಡಮ್ ಒಂದು ವರ್ಚ್ಯೂಸ್ ಒಂದು ವಿಕ್ಟರಿ ಅಂತ. ಒಬ್ಬ ಮನುಷ್ಯನಿಗೆ ಒಂದು ಗುಣ ಸದ್ಗುಣ ಇದ್ದು ಬಿಟ್ರೆ ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನೀವೇ ಒಂದು ಜ್ವಲಂತ ಉದಾಹರಣೆ ನೀವಿಬ್ರು. ಸೊ ತಾಯಿ ತಂದೆ ನಂತರ ಸತ್ಸಂಗ ಡಿಸ್ಕಂಟಿನ್ಯೂ ಆಗ್ಬೋದಾಗಿತ್ತು, ಆದ್ರೆ ನೀವು ಅದನ್ನ ಕನ್ಸಿಸ್ಟೆಂಟ್ ಆಗಿ ನಡೆಸ್ಕೊಂಡು ಬಂದು 40 ವರ್ಷಗಳನ್ನ ಸಕ್ಸಸ್ಫುಲಿ ದಾಟಿ ಎಷ್ಟೊಂದು ಜನರಿಗೆ ಜಿಜ್ಞಾಸುಗಳಿಗೆ ಜ್ಞಾನೋದ್ಧಾರೆಯನ್ನ ಹೆರಿತಾ ಇದ್ದೀರಾ. ದಟ್ಸ್ ಆಲ್ಸೋ ನಾಟ್ ಅ ಸ್ಮಾಲ್ ಥಿಂಗ್ ಇನ್ ಎನಿ ಒನ್ಸ್ ಲೈಫ್. ಇಮ್ಯಾಜಿನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಅದು. ಅಂಥದ್ರಲ್ಲಿ ಅಂತಹ ಒಂದು ಉನ್ನತವಾದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಈ ಅವಕಾಶಕ್ಕೂ ನಿಮಗೂ ಎಲ್ಲ ನನ್ನ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸಿ, ನಮ್ಮ ಮೀನಾಕ್ಷಿ ಮೇಡಮ್ಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ಆನಂತರ ಈ ಒಂದು ವಿಚಾರಧಾರೆಯನ್ನ ಪ್ರಾರಂಭ ಮಾಡ್ತೀನಿ. ಈಗ ವ್ಯಕ್ತಿಯ ಸಹಜ ಸ್ವರೂಪ ಮತ್ತು ಸಮರಸ ಅನ್ನೋದು ಇಲ್ಲಿ ಕಂಟಿನ್ಯೂ ಆಗುತ್ತೆ. 3ನೇ ಭಾಗ. ವ್ಯಕ್ತಿಯ ಒಂದು ಸಮರಸ ಸಹಜ ಸ್ವರೂಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಹೇಳ್ತೀವಿ ಅವನ ಸ್ವಭಾವ, ಅವನ ಸ್ವರೂಪ, ಅವನ್ ಹಾಗೇನೆ. ಒಂದು ವಸ್ತು ನೋಡಿದಾಗ ಹೇಳ್ತೀವಿ ಅದ್ ಹಾಗೇನೆ. ಎಷ್ಟೋ ಪ್ರಯತ್ನ ಮಾಡಿದೀವಿ ತಿದ್ದಲಿಕ್ಕೆ, ಆಗ್ಲಿಲ್ಲ ತಿದ್ದಲಿಕ್ಕೆ ಅನ್ನೋದು ಕೂಡ ಸತ್ಯವೇ. ಆಮೇಲೆ ಎಷ್ಟೋ ಕಡೆ ಸರಿಯಾದ ಪ್ರಯತ್ನ ಆಯ್ತು ಅಥವಾ ಅವರಿಗೆ ಸಮಯ ಬಂದಿತ್ತು, ಭಗವದ್ ಅನುಗ್ರಹವೋ ಗುರುವಿನ ಅನುಗ್ರಹವೋ ಗೊತ್ತಿಲ್ಲ, ಕೆಲವೊಂದು ಬದಲಾವಣೆಗಳು ಬಂದ್ಬಿಡುತ್ತೆ. ಕಲ್ಲರಳಿ ಹೂವಾಗಿ ಅಂತ ದೊಡ್ಡವರು ಹೇಳೋ ಮಾತು ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಕಲ್ಲರಳಿ ಹೂವಾಗಿ ಆ ಮಾತುಗಳು ನೋಡಿ ಎಕ್ಸ್ಟ್ರೀಮ್ ಎಂಡ್ಸ್, ಆದ್ರೆ ಅದು ಸಾಧ್ಯ ಆಯ್ತು ಜೀವನದಲ್ಲಿ. ಯಾವುದರಿಂದ ಆಯ್ತು ಅಂದಾಗ ಒಂದು ಸತತ ಪ್ರಯತ್ನ ಅಷ್ಟೆ. ಆ ಪ್ರಯತ್ನ ನಾವು ಸತತವಾಗಿ ಮಾಡ್ತೀವಿ ಅಂತ ಯಾತಕ್ಕೋಸ್ಕರ ಮಾಡ್ತೀವಿ, ನಮ್ಮ ಗುರಿನೂ ಕೂಡ ನಮ್ಗೆ ಗೊತ್ತಿರ್ಬೇಕು. ಈಗ ನನ್ನೆ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಬಹಳ ಜನ ಕೇಳಿದ್ರು, ನೀವು ಸಾಯಂಕಾಲ ಇಟ್ಕೊಂಡ್ಬಿಟ್ರಿ, ಬೆಳಗ್ಗೆ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ನಾನ್ ಸಾಯಂಕಾಲ ಇಟ್ಕೊಳ್ಳಿಕ್ ಕಾರಣ ನಾಮಸ್ಮರಣೆ. 7ರಿಂದ 7ವರೆಗೆ 108 ದಿನ ಕಂಟಿನ್ಯೂಸ್ ಆಗಿ ಆ ಕೃಷ್ಣನಾಮ ಜಪ ಆಗ್ಬೇಕು ಅನ್ನೋದು ಜನ್ಮಾಷ್ಟಮಿಯ ಸಂಕಲ್ಪ ಆದ್ಮೇಲೆ, ಆ ಸಂಕಲ್ಪಕ್ಕೆ ರೂವಾರಿ ನಾನು ಜವಾಬ್ದಾರಿ ತಗೊಂಡ್ಮೇಲೆ ಬೇರೆಯವ್ರು ಏನೋ ಹೇಳ್ತಾರೆ ಅವ್ರ ಅನುಕೂಲಕ್ಕೆ ನಾನ್ ಬದಲಾಯಿಸಕ್ಕಾಗಲ್ಲ. ಮತ್ತೆ ನಾನು ಯಾರನ್ನೂ ಬಲವಂತ ಮಾಡ್ಲಿಲ್ಲ. ಇಡೀ ಕಾರ್ಯಕ್ರಮಕ್ಕಿರಿ, ಹಾಲ್ ಯಾವಾಗ್ಲೂ ತುಂಬೇ ಇರ್ಬೇಕು, ಬೆಳಗಿನ ಸಾಯಂಕಾಲ 4 ಗಂಟೆಯಿಂದ 9. ಹೂ ಆಮ್ ಐ ಟು ರೆಸ್ಟ್ರಿಕ್ಟ್ ಆಲ್ ದೋಸ್ ಥಿಂಗ್ಸ್? ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಭಗವಂತನ ಇಚ್ಛೆ ಮಾಡಿಸ್ತಾ ಇದ್ದಾನೆ. ಅದು ಹೇಗ್ ನಡಿಬೇಕು ಅದು ಅವನಿಚ್ಛೆ, ನಮ್ದೆಲ್ಲ ಪ್ರಯತ್ನ ಅಷ್ಟೆ ಅಲ್ವಾ? ನಾವ್ ಯಾರೋ ಮದ್ವೆ ಕರೆದ್ರೆ ನೀವು ರಿಸೆಪ್ಷನ್ ಬೆಳಗ್ಗೆ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಕೇಳಕ್ಕಾಗತ್ತ? ಅವ್ರ ಮನೆ ಮದ್ವೆ, ಅವ್ರ ಅನುಕೂಲ, ಅವ್ರಿಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ತಾರೆ. ಹೂ ಆರ್ ವಿ ಟು ಟಾಕ್? ವಿ ಹ್ಯಾವ್ ಟು ಜಸ್ಟ್ ಡಿಸೈಡ್ ದ ಟೈಮ್. ನನಗೆ ಯಾವಾಗ ಆಗತ್ತೆ, ನಾನೇನ್ ಹೋಗ್ಲಿಕ್ಕಾಗತ್ತಾ ಹೋಗ್ಲಿಕ್ಕಾಗಲ್ವಾ, ಸೊ ನಾನೇನ್ ಮಾಡ್ಬಹುದು ಅಷ್ಟು ಮಾತ್ರ ನನ್ ಜವಾಬ್ದಾರಿ. ಅಯ್ಯೋ ಹಿಂಗ್ ಇಟ್ಕೊಂಡ್ಬಿಟ್ರು, ಹಿಂಗಿದ್ರೆ ಅದೆಲ್ಲ ಏನು ಇಂಪಾಸಿಬಿಲಿಟೀಸ್. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ. ನಮ್ಮನೇಲಾದಾಗ ಅಯ್ಯೋ ಸಂದರ್ಭ ಹಿಂಗಾಗೋಯ್ತು, ಅದಕ್ಕೆ ಹಿಂಗ್ ಮಾಡ್ಬೇಕಾಯ್ತು. ನಿಮ್ದಾದ್ರೆ ಹಿಂಗ್ ಒಪ್ಪ ಮಾಡ್ಕೊಳ್ತೀರಾ, ಇನ್ನೊಬ್ಬರದಾದ್ರೆ ಬಟ್ಟು ಬಯಲ್ ಮಾಡ್ಕೊಳ್ತೀರಾ. ಏನದು ಲೆಕ್ಕಾಚಾರ? ಜಸ್ಟ್ ವಿ ಹ್ಯಾವ್ ಟು ಬಿ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ನಮ್ಗಾಯ್ತಾ ಅಲ್ಲಿ ಜಾಯಿನ್ ಆಗ್ತೀವಿ, ಆಗ್ಲಿಲ್ವೋ ಬಿಟ್ಬಿಡ್ತೀವಿ ಅಷ್ಟೇ. ಇನ್ವೈಟ್ ಮಾಡಿದಾರೆ ಅಂತ ಅದು ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಳಕ್ ಆಗಲ್ಲ ಅಂತ
ಸಿಸ್ಟಮ್ನೆಲ್ಲ ಶೇಕ್ ಮಾಡಕ್ ಆಗೋದಿಲ್ಲ. ಎಲ್ಲದಕ್ಕೂ ತನ್ನದೇ ಆದ ಒಂದು ರೀತಿ ರಿವಾಜುಗಳಿರುತ್ತೆ. ಒಂದು ಸಂಘ ಸಂಸ್ಥೆ ಅವರು ಅದೇನೋ ಒಂದು ಬೆಸ್ಟ್ ಪ್ರಿನ್ಸಿಪಲ್ ಇಟ್ಕೊಂಡು ಒಂದು ಸಂಘವನ್ನ ನಡೆಸ್ತಾ ಇರ್ತಾರೆ. ಹೂ ಆರ್ ವಿ ಆರ್ ಜಸ್ಟ್ ದ ಆಡಿಯನ್ಸ್. ಇಂಥದೊಂದು ಭಾಗ್ಯ ಸಿಕ್ತು, ಹೋದ್ವಿ ಬಂದ್ವಿ, ಇಷ್ಟರಲ್ಲಿ ಇರಬೇಕಾಗುತ್ತೆ. ಆದ್ರೆ ನಮ್ಗೆ ಇದು ಗೊತ್ತಾಗೋದಿಲ್ಲ. ಇದು ಗೊತ್ತಾಗದೆ ಏನಾಗುತ್ತೆ ಅಂದ್ರೆ ನಮ್ ಟ್ರೂ ನೇಚರ್ ಯಾವುದು, ಸೆಕೆಂಡ್ ನೇಚರ್ ಯಾವುದು, ಥರ್ಡ್ ನೇಚರ್ ಯಾವುದು, ಅಥವಾ ನಮ್ಮ ಮಿತ್ ಐಡಿಯಾಲಜಿ ಅಂತ ಹೇಳ್ತೀವಿ, ಅಥವಾ ಫಾಲ್ಸ್ ನೇಚರ್ ಯಾವುದು, ಇದನ್ನ ನಾವು ತಿಳ್ಕೊಳ್ಳೋದಕ್ಕೆ ನಮ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ನಾವು ಪರಿಶ್ರಮನೆ ಹಾಕ. ಇವತ್ತಿನ ಟಾಕಲ್ಲಿ ಬರುತ್ತೆ 4 ಮುಖವಾಡಗಳು ಮನುಷ್ಯಂದು ಹೇಗಿರತ್ತೆ ಅಂತ. ನಾವೇನು ಮಾಡ್ಬೇಕು ಅನ್ನೋದನ್ನ ನಾವ್ ತಿಳ್ಕೊಳ್ಬೇಕು. ಇನ್ನೊಬ್ರೇನ್ ಮಾಡ್ಬೇಕು ಅನ್ನೋದೇ ನಾವ್ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಅವರು ಕೂಡ ನೀವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದು ಹೆಂಗೆ ಲೂಪ್ ಆಗ್ತಾ ಹೋಗುತ್ತೆ ನೋಡಿ, ಲಿಂಕ್ ಚೈನ್ದು. ಎವ್ರಿ ಲೂಪ್ ಹೌ ಇಟ್ ಗೆಟ್ಸ್, ನೀನ್ ಅವ್ರನ್ನ ಥಿಂಕ್ ಮಾಡೋದು, ಅವ್ರನ್ನ ಥಿಂಕ್ ಮಾಡೋದು, ಅವ್ರನ್ನ ಥಿಂಕ್ ಮಾಡೋದು. ಸೊ ಎಲ್ಲರೂ ಇಂಪಾಸಿಬಿಲಿಟಿನ ಥಿಂಕ್ ಮಾಡೋದು, ಪಾಸಿಬಿಲಿಟಿನ ಥಿಂಕ್ ಮಾಡಲ್ಲ. ಅಂಡ್ ರಿಸಲ್ಟ್ ಶುಡ್ ಬಿ ದ ಪಾಸಿಬಿಲಿಟಿ. ರಿಸಲ್ಟ್ ಶುಡ್ ಬಿ ದ ಪಾಸಿಬಿಲಿಟಿ, ಪಾಸಿಟಿವ್ ಆನ್ಸರ್. ಹೀಗೆ ನಾವು ತಿಳ್ಕೊಳ್ತೀವಿ. ಅದಕ್ಕೆ ಇವತ್ತಿನ ಈ ಸಮರಸ ನಾವು ನಿಜವಾಗ್ಲು ಎಲ್ಲಿದೀವಿ ಅಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ, ಯಾವ್ದೊಂದ್ರ ಜೊತೆ ನಾವು ನೆಮ್ಮದಿಯಾಗಿರ್ಬೇಕಾದ್ರೆ, ನಾನು ಹೇಳ್ತೀನಿ, ಒಬ್ರು ಕಾಫಿ ಬಿಸಿಯಾಗಿ ಕುಡಿತಾರೆ, ಅದೇನು ಹಂಗ್ ಕುಡಿತೀಯ? ಅರೆ ಅದು ಅವ್ರದ್ದು, ನಿಮ್ಗೆ ಯಾಕೆ ಪ್ರಾಬ್ಲಮ್? ನಿಮಗ್ ಹೆಂಗ್ ಬೇಕೋ ಹಂಗ್ ಕಾಫಿ ಮಾಡ್ಕೊಂಡ್ ಕುಡೀರಿ. ಒಬ್ರು ಸಕ್ಕರೆ ಜಾಸ್ತಿ ಹಾಕೊಂಡ್ ಕುಡಿತಾರೆ, ಒಬ್ರು ಸಕ್ಕರೆನೇ ಇಲ್ದಿರೋ ಕುಡಿತಾರೆ, ಡಯಾಬಿಟಿಕ್ ಅಲ್ದಲ್ಲೇ ಇಟ್ಕೊಂಡು. ಈಚ್ ಒನ್ಸ್ ವಿಶ್, ಇಟ್ ಈಸ್ ಈಚ್ ಒನ್ಸ್ ವಿಶ್. ಅಯ್ಯಪ್ಪ ನಂಗಾಗಲ್ಲಪ್ಪ ಅಂತ ಹಿಂಗೆಲ್ಲ ಮಖ ತಿರುಗಿಸ್ತಾರೆ. ಆ ಕಾಫಿ ಇಟ್ಕೊಂಡಿರೋರು ಏನ್ ಮಾಡ್ಬೇಕು ಪಾಪ? ಶುಗರ್ಲೆಸ್ಸು, ಮೋರ್ ಶುಗರು, ಲೆಸ್ ಶುಗರು, ಅವ್ರಿಗೇನಾಗ್ಬೇಕು? ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಒಂದು ಕಾಫಿ ಕುಡಿಯೋಕೆ ಹೋಗ್ತಾರೆ. ದಟ್ ಆಲ್ಸೋ ವಿಲ್ ಬಿಕಮ್ ಅ ಪ್ರಾಬ್ಲಮ್. ನೀನಿಂಗ್ ಅಂದ್ಮೇಲೆ ಯಾಕ ಮನ್ಸೇ ಬರ್ತಾ ಇಲ್ಲ, ಮನ್ಸೇ ಬರ್ತಾ ಇಲ್ಲ. How do we disturb everything in our life? How do we disturb everything in our life? ನಮ್ಮದಷ್ಟೇ ಅಲ್ಲದೆ ಬೇರೆಯವ್ರದ್ದು. ಅವ್ನು ಹೇಳ್ಬಿಡ್ತಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ. ನಿನಗೆ ಏನಿದ್ರು ಅಧಿಕಾರ, ಕೆಲಸ ಮಾಡ್ಲಿಕ್ಕಿದೆಯೇ ವಿನಃ ಬೇರೆ ಏನಕ್ಕೂ ನಿನಗೆ ಅಧಿಕಾರ ಇಲ್ಲ. ಕ್ಲಿಯರ್? ಭಗವಂತ ಹೇಳಿದ್ಮೇಲೆ ಇದು ಅವನು ಸೃಷ್ಟಿ ಮಾಡಿರುವ ಪ್ರಪಂಚ. ಅವನದೇ ಒಂದು ರೀತಿ ರಿವಾಜುಗಳಿದೆ. ನಾವು ಅದರಂತೆ ನಡೆದ್ರೆ ಆ ಆಟದಲ್ಲಿ ಹಣ್ಣಾಗ್ಬೋದು ಅಷ್ಟೆ. ಅವನ ಸೃಷ್ಟಿಗೆ ನಾನ್ ಬಂದು ನನ್ನ ರೀತಿ ಅವನ ಸೃಷ್ಟಿನ ಬದಲಾಯಿಸಕ್ ಹೋಗ್ತೀನಲ್ಲ, ಇದಕ್ಕಿಂತ ಫೂಲಿಶ್ನೆಸ್ ಇನ್ಯಾವುದು? ಇದಕ್ಕಿಂತ ಫೂಲಿಶ್ನೆಸ್ ಯಾವುದು? ಅಯ್ಯೋ ಜೋರ್ ಮಳೆ ಬಂದ್ಬಿಡ್ತಲ್ಲ ಇವತ್ತು ಅಂದ್ರು ನೆನ್ನೆ ಯಾರು. ಪ್ರಕೃತಿ ಏನ್ ಕೊಡುತ್ತೋ ಅದು. ನಾವು ಪ್ರೋಗ್ರಾಮ್ ಡಿಸೈಡ್ ಮಾಡೋದಿನ ಅವತ್ತು ಶವರ್ಸ್ ಇದೆಯಾ ಇಲ್ವಾ, ಎಸ್ಪೆಷಲಿ ಈವ್ನಿಂಗ್ ಇದೆಯಾ ಇಲ್ವಾ. ಫೋರ್ಕಾಸ್ಟ್ ಆಲ್ಸೋ ಸಮಟೈಮ್ಸ್ ಬಿಕಮ್ಸ್ ಟ್ರೂ ಆರ್ ಫಾಲ್ಸ್. ಹಿಂದೂ ಆಗುತ್ತೆ, ಮುಂದೂ ಆಗುತ್ತೆ. ಅವತ್ ಮಳೆ ಇಲ್ಲ ಅಂತ ಬಂತು, ಆಯ್ತಾ? ಆದ್ರೆ ನೆನ್ನೆ ಓ ಅಂತ ಮಳೆ ಬಂತು. ಬರ್ಲಿ ಬಿಡಿ, ಏನಾಗ್ಬೇಕೋ ಅದಾಗ್ತಾ ಇರುತ್ತೆ. ನಾವೇನ್ ಮಾಡ್ಬೇಕೋ ಮಾಡ್ತಾ ಇರ್ತೀವಿ. ಲೈವ್ ರಿಲೇ ಇತ್ತು, ಲೈವ್ ಸ್ಟ್ರೀಮಿಂಗ್ ಇತ್ತು. Those who could not join us, they will watch it. Alternate ಮೆಥಡ್ ಇದೆಯಲ್ಲ, ಏನ್ ಬೇಕು ಆಲ್ಟರ್ನೇಟ್ ಅಲ್ಲಿ ಸಿಸ್ಟಮ್ ಕ್ರಿಯೇಟ್ ಆಗಿದೆಯಲ್ಲ. ವಿ ಹ್ಯಾವ್ ಟು ಬಿ ಹ್ಯಾಪಿ ಫಾರ್ ದಟ್. ಅಯ್ಯೋ ಮಳೆ ಬಂದ್ರೆ ನಾವ್ ಎಷ್ಟ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾ ಇದ್ವಿ, ನೀವ್ ಕೂಲ್ ಆಗಿದ್ರಿ. ಆಲ್ಟರ್ನೇಟ್ ಅರೇಂಜ್ಮೆಂಟ್ ಇದೆಯಲ್ಲ. ಊಟಕ್ಕೆ ಹೋದ್ರು ನೋಡ್ಲಿ, ಅಲ್ಲಿ ಕೂತ್ಕೊಂಡು ಸ್ನಾಕ್ಸ್ ತಗೊಳ್ಳುವಾಗ, ಕಾಫಿ ಕುಡಿಯುವಾಗ ಅಂತ ಅಲ್ಲೂ ಒಂದು ಡಿಸ್ಪ್ಲೇ ಇಟ್ಟಿತ್ತಲ್ಲ. ಯಾರಿಗೂ ಎಲ್ಲೂ ಆ ಪ್ರೋಗ್ರಾಮ್ ಕಾರ್ಯಕ್ರಮದ್ದು ಎಲ್ಲೂ ಯಾವ್ದು ಭಾಗನೂ ಮಿಸ್ ಆಗ್ತದೆ. This is the best I could think about a program. If you are expecting more than this, it's not my problem, it's your problem. ನಾನು ಎಲ್ಲೇ ಹೋಗ್ಲಿ, ನನಗೊಂದು ಅನುಭವದ ಮೇಲೆ ಕೆಲವು ವಿಚಾರಗಳು ನಾನು ನೋಡೋದು. ನನಗ್ ಗೊತ್ತಲ್ವಾ ಎಷ್ಟು ಕಷ್ಟ ಇದೆಲ್ಲ ಅಂತ. ಅದಕ್ಕೆ ನಾ ಎಲ್ಲೂ ಹೋದ್ರು ಏನೇ ಆದ್ರೂ ನಾ ಏನು ಮಾತಾಡೋದಿಲ್ಲ. ಜಸ್ಟ್ ಬಿ ದರ್,
ನಾನೇನ್ ಮಾಡ್ತೀನಿ, ಐ ಜಸ್ಟ್ ಕಮ್ ಬ್ಯಾಕ್. ನೋ ಪ್ಲಸ್, ನೋ ಮೈನಸ್. ವಾಟ್ ಇಸ್ ದ ಪಾಯಿಂಟ್? ಈ ಮಾತುಗಳನ್ನ ಆಡ್ಲಿಕ್ಕೆ ನಮಗ್ ಭಗವಂತ ಈ ನಾಲಿಗೆ ಕೊಟ್ಟಿಲ್ಲ. ಇನ್ನೊಂದು, ನಾಲಿಗೆಯಲ್ಲಿ ಅಧಿದೇವತೆ ಸರಸ್ವತಿ, ಅವಳು ಜ್ಞಾನ ದೇವತೆ. ಜ್ಞಾನ ಪಡ್ಕೋ ಇದ್ರ ಮುಖಾಂತರ, ಒಳ್ಳೇದನ್ ಕೇಳಿ ಒಳ್ಳೇದನ್ ಮಾತಾಡೋ ಅಂತ ಭಗವಂತ ನಮ್ಗೆ ಎಷ್ಟೆಲ್ಲಾ ಪ್ರಯತ್ನ ಮಾಡಿ ತಲೆ ಓಡಿಸಿ ಇಷ್ಟೆಲ್ಲಾ ಕೊಟ್ಟಿದ್ರೆ, ಅಜ್ಞಾನಿಗಳು ನಾವು ಇದನ್ನ ಹೇಗೆ ಉಪಯೋಗಿಸ್ಕೊತಾ ಇದೀವಿ? ಇದೆಲ್ಲ ಹೇಗೆ ಅಂದ್ರೆ, ಸರ್ವಜ್ಞನ ಒಂದು ವಚನ ನೋಡಿ. ಹಿರಿತನವು ಹೇಡಿಂಗೆ, ಗುರುತನವು ಮೂಢಂಗೆ, ದೊರೆತನವು ನಾಡ ನೀಚಂಗೆ, ದೊರೆತಿಹೆ ಧರೆಯೆಲ್ಲ ಕೆಡಗು ಸರ್ವಜ್ಞ. ಧರೆಯೆಲ್ಲ ಕೆಡಗು ಸರ್ವಜ್ಞ. ಯಾರ್ಯಾರ ಕೈಲಿ ಏನೇನ್ ಇರ್ಬೇಕೋ ಅವ್ರ ಕೈನಲ್ಲಿ ಅದೇ ಇರ್ಬೇಕು. ಮಂಗನ್ ಕೈನಲ್ಲಿ ಮಾಣಿಕ್ಯ ಕೊಟ್ರೆ ಅದೇನ್ ಮಾಡುತ್ತೆ? ಕಚ್ ಕಚ್ ಬಿಸಾಕತ್ತೆ. ಆ ಮಾಣಿಕ್ಯದ ಬೆಲೆ ಅದಕ್ಕೇನು ಗೊತ್ತು? ಅದಕ್ಕೆ ಏನ್ ಗೊತ್ತು? ಮಾಣಿಕ್ಯದ ಬೆಲೆ ಮಂಗನಿಗೆ ಏನ್ ಗೊತ್ತು? ಅದಕ್ಕೆ ಯಾವುದನ್ನ ಯಾರಿಗ್ ಕೊಡ್ತೀವಿ, ಯಾಕೆ ಕೊಡ್ತೀವಿ, ಮೊದಲು ಆಲೋಚನೆ ಮಾಡ್ಲಿಕ್ಕೆ ನಮಗ್ ಸ್ಕೋಪ್ ಇರತ್ತೆ. ಕೊಟ್ಟಾದ್ಮೇಲೆ ನಾವ್ ಎಷ್ಟು ಮಾತಾಡಿದ್ರು ವೇಸ್ಟೆ, ಎಷ್ಟು ಆಲೋಚಿಸಿದ್ರು ವೇಸ್ಟ್. ಈ ತರ ಸಿಂಪಲ್ ಥಿಂಗ್ಸ್ ನಾವು ಜೀವನದಲ್ಲಿ ತಿಳ್ಕೊಂಡ್ಬಿಟ್ರೆ ಯಾರಿಗೂ ಯಾವ ಸಮಯದಲ್ಲೂ ಪ್ರಾಬ್ಲಮ್ ಇರಲ್ಲ. ವಿ ಕ್ಯಾನ್ ಬಿ ಆಲ್ವೇಸ್ ಹ್ಯಾಪಿ ವಿತ್ ಆರ್ ವಿತೌಟ್ ಎನಿಥಿಂಗ್. ರಾಗವಿಲ್ಲದ ವಿದ್ಯೆ, ಭೋಗವಿಲ್ಲದ ನಿದ್ದೆ, ತ್ಯಾಗವಿಲ್ಲದ ದೊರೆತನವು, ಹಾಳೂರ ಗೂಗೆಯಂತಕ್ಕೂ ಸರ್ವಜ್ಞ. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾರೆ. ರಾಗವಿಲ್ಲದ ವಿದ್ಯೆ, ನಿನಗದು ವಿದ್ಯೆ ನಿನಗಿಷ್ಟ ಇಲ್ಲ ಅದ್ರ ಮೇಲೆ ಕಲಿಬೇಕು ಅಂತ, ಅವಾಗ ಆ ವಿದ್ಯೆಗೇನ್ ಬೆಲೆ? ಅಥವಾ ಆ ವಿದ್ಯೆ ನಿನಗೆ ಲಭಿಸುತ್ತಾ? ಭೋಗವಿಲ್ಲದ ನಿದ್ದೆ, ನಿದ್ದೆ ಮಾಡಿ ಎದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ, ಇನ್ನೇನು ಬೇಡಪ್ಪ ಪ್ರಪಂಚದಲ್ಲಿ. ನೋವೆಲ್ಲ ಹೋಗಿದೆ, ಏನೋ ಗೆಲುವು, ಏನೋ ಒಲುವು, ಏನೋ ಸಂತೋಷ, ಏನೋ ಉತ್ಸಾಹ, ಏನೋ ಪ್ರೋತ್ಸಾಹ, ಹಂಗಿರ್ಬೇಕು ಒಂದು ನಿದ್ದೆ. ಭೋಗವಿಲ್ಲದ ನಿದ್ದೆ ಅಂದ್ರೆ ಹಂಸತೂಲಿಕಾ ತಲ್ಪ ಅಂತ ತಿರ್ಗಾ ಆ ಮಟ್ಟಕ್ಕೆ ಯೋಚನೆ ಮಾಡಕ್ ಹೋಗ್ಬಾರ್ದು. ನೆಲದ ಮೇಲೆ ಮಲ್ಕೊಂಡಿರ್ತಾರೆ, ಪೇವ್ಮೆಂಟ್ ಅಲ್ಲಿ ಮಲ್ಕೊಂಡಿರ್ತಾರೆ, ಆ ಟ್ರಾಫಿಕ್, ಆ ಧೂಳು, ಮೈ ಮೇಲೆ ಜ್ಞಾನ ಇಲ್ದಂಗ್ ಮಲ್ಕೊಂಡಿರ್ತಾರೆ. ನಿದ್ದೆ ಬಂದ್ರೆ ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ನಿದ್ದೆ ಬರ್ಬೇಕಷ್ಟೆ, ಅಂತ ನಿದ್ದೆ ಬರ್ಬೇಕಷ್ಟೆ. ಅದು ಭೋಗದ ನಿದ್ದೆ. ತ್ಯಾಗವಿಲ್ಲದ ದೊರೆತನ. ಒಬ್ಬ ದೊರೆ ಆಗ್ಬೇಕಾದ್ರೆ, ಒಬ್ಬ ನಾಯಕನಾಗ್ಬೇಕಾದ್ರೆ ಎಷ್ಟು ತ್ಯಾಗ ಮುಖ್ಯ ಆಗತ್ತೆ ಅಂತ ಅಂದ್ರೆ, ಆ ತ್ಯಾಗ ಮಾಡ್ಲಿಕ್ಕೆ ನಾವು ತಯಾರಿಲ್ದಿದ್ರೆ, ತಾಯಿ ಪಾತ್ರ ನೀನೆಷ್ಟು ತ್ಯಾಗ ಮಾಡ್ಬೇಕಾಗತ್ತೆ ಸಂಸಾರದಲ್ಲಿ. ಮನೆ ಯಜಮಾನ ನೀನೆಷ್ಟು ತ್ಯಾಗ ಮಾಡ್ಬೇಕಾಗತ್ತೆ. ಬಟ್ ಇಫ್ ಯು ಆರ್ ನಾಟ್ ರೆಡಿ ಫಾರ್ ಇಟ್, ಯು ಆರ್ ನಾಟ್ ಬಿಫಿಟಿಂಗ್ ಯುವರ್ ರೋಲ್, ದಟ್ಸ್ ಆಲ್. ನೀನ್ ಆ ರೋಲ್ಗೆ ಫಿಟ್ ಆಗ್ತಾ ಇಲ್ಲ ಮಗು, ಅಷ್ಟೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪ್ರಯತ್ನ ಮಾಡು ಹೌ ಟು ಫಿಟ್ ಇನ್ ಟು ದಟ್ ರೋಲ್. ಯಾತಕ್ಕಂದ್ರೆ ನಾನೇನು ಮಾಡದೆ ಮರಣ ಅಂತೂ ಬರುತ್ತೆ, ಆಯಸ್ಸಂತೂ ಮುಗಿಯತ್ತೆ, ಮರಣ ಅಂತೂ ಬರುತ್ತೆ. ಆದ್ರೆ ನಾನೇನ್ ಮಾಡ್ಬೇಕು ಅದ್ ಮಾಡಿಲ್ದಲೆ ಇದ್ರೆ ಮತ್ತೆ ಜನ್ಮ ಬರುತ್ತೆ. ನಾನು ನಿನ್ನೆ ಕೂಡ ನನ್ನ ಟಾಕ್ ಅಲ್ಲಿ ಹೇಳಿದೆ, ಜನ್ಮ ರಾಹಿತ್ಯ ಆಗ್ಬೇಕು ಅಂದ್ರೆ ಸಂಕಲ್ಪ ರಾಹಿತ್ಯ ಆಗ್ಬೇಕು ಅಂತ ಒಂದು ದಿನ ನನ್ನ ಗುರುಗಳು ಹೇಳಿದ್ರು. ಅದು ತುಂಬಾ ಡೀಪ್ ಆಗಿ ಹೋಯ್ತು ನನ್ನ ಮನ್ಸಲ್ಲಿ. ಅಂದಿನಿಂದ ಹಿಂದಿನವರೆಗೂ ಅದೇ ತರ ಬದುಕ್ತಾ ಇರೋದು. 10-12-15 ವರ್ಷ ಆಯ್ತು. ನಾನು ಯಾವ್ದು ಡಾಕ್ಯುಮೆಂಟ್ ಇಟ್ಕೊಳ್ಳಲ್ಲ, ಬಟ್ ವಾಟ್ ಬೆಸ್ಟ್ ಐ ಗಾಟ್ ಔಟ್ ಆಫ್ ಇಟ್ ಅದ್ ಮಾತ್ರ ನನ್ನ ಮನಸ್ಸಲ್ಲಿರತ್ತೆ. ಎಂಥ ಶಕ್ತಿಯ ಗುರುವಾಕ್ಯಕ್ಕೆ ಆ ಮಾತು ಹೆಂಗ್ ನಾಟ್ತು ನನ್ನ ಮನಸ್ಸಿಗೆ, ಹೃದಯಕ್ಕೆ, ಅದೇ ಲಾಸ್ಟ್. ಇವತ್ತಿನ ತನಕ ಅದ್ ರಿಪೀಟ್ ಮಾಡ್ಲಿಲ್ಲ, ಆಗ್ಲಿಲ್ಲ ಕೂಡ, ಭಗವಂತನ ಅನುಗ್ರಹ ಆಗುತ್ತೆ. ಸೊ ಐ ಫೀಲ್ ವೆರಿ ಹ್ಯಾಪಿ. I feel very happy. To be happy, you don't need anything
But we have taken it other way and we are finding things to be happy. Like ಹೇಳ್ತಾ ಇರ್ತಾರೆ, use the things, not the people, not the relationships. You have reversed the procedure and you yourself inviting the pain and problems. You yourself is inviting the pains and problems. So ಹಾಗಾಗಿ ಇವೆಲ್ಲ ಮಾಡ್ಲಿಕ್ಕೆ ತಯಾರಿಲ್ದಲೇ ಇರೋರು ಮನಸ್ಸು ಹೇಗಿರುತ್ತೆ ಹೇಳಿ? ಗೂಬೆಗಳ ತರ ಕೂತ್ಕೊಂಡು ಅಂತಿಂಗ್ ನೋಡ್ಕೊಂಡು ಅವ್ರೊಂದ್ ಹೆಜ್ಜೆ ಇಟ್ರೆ ತಪ್ಪು, ಇವ್ರೊಂದ್ ಮಾತಾಡಿದ್ರೆ ತಪ್ಪು, ಅವ್ರೊಂದ್ ಕೆಲ್ಸ ಮಾಡಿದ್ರೆ ತಪ್ಪು, ಅಲ್ಲಿ ನಿಂತ್ರೆ ತಪ್ಪು, ಇಲ್ಲಿ ಬಂದ್ರೆ ತಪ್ಪು, ಎಲ್ಲಾನು ತಪ್ಪೆ, ಎಲ್ಲಾನು ತಪ್ಪೆ. ಇದೇ ತರ ಇದ್ದಾಗ ಏನಾಗತ್ತೆ, ಯು ಆರ್ ಮಾಸ್ಕಿಂಗ್ ದ ರಿಯಲ್ ಪರ್ಪಸ್ ಆಫ್ ಯುವರ್ ಲೈಫ್. ಇದರಲ್ಲೇ ನಮ್ ಸಮಯ ಎಲ್ಲ ಕಳೆದೋಗ್ಬಿಟ್ರೆ ನನ್ನ ಸಹಜ ಸ್ವರೂಪ ಏನು, ಹೂ ಐ ಆಮ್ ಟ್ರೂಲಿ, ವಾಟ್ ಈಸ್ ಮೈ ಟ್ರೂ ಕಾಲ್ ಅಂಡ್ ಟ್ರೂ ನೇಚರ್, ವಾಟ್ ಈಸ್ ಮೈ ಟ್ರೂ ಕಾಲ್ ಅಂಡ್ ಟ್ರೂ ನೇಚರ್. ವೈ ಡೋಂಟ್ ವಿ ಪುಟ್ ಅ ಕ್ವೆಶ್ಚನ್ ಲೈಕ್ ದಿಸ್? ಎಷ್ಟು ವಯಸ್ಸಾದ್ರೂ ಕೂಡ ಐ ಹ್ಯಾವ್ ಸೀನ್ ಪೀಪಲ್, ದೇ ಡೋಂಟ್ ಪುಟ್ ಎ ಕ್ವೆಶ್ಚನ್ ಫಾರ್ ದೆಮ್ಸೆಲ್ವ್ಸ್. ದೇ ಕೀಪ್ ಬ್ಲೇಮಿಂಗ್ ಎವ್ರಿಬಡಿ, ದಿಸ್ ದಟ್ ದಿಸ್ ಅಂತ ಹೇಳೋದ್ರಲ್ಲೇ ಜೀವನ ಎಲ್ಲ ಆಗೋಯ್ತು. ಸುಮ್ಮನೆ ಕೇಳಿಸ್ಕೋತೀನಿ, ಐ ವಿಲ್ ನಾಟ್ ರಿಯಾಕ್ಟ್. ಹೌದಾ? ಅಷ್ಟೇ. ವೇರ್ ಯು ಆರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವಾಟ್ ಯು ಆರ್ ಡೂಯಿಂಗ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವಾಟ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೆಲವು ಡಿಪ್ರೆಷನ್ ಪೇಷಂಟ್ಸ್ ಇರ್ತಾರೆ, ದಿನ ಮೆಸೇಜ್ ಹಾಕ್ತಾರೆ, ಅಮ್ಮ ನಂಗೆ ಇವತ್ತು ಹಿಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ. ನನ್ಗೆ ವೆನ್ ಆರ್ ಯು ಔಟ್ ಆಫ್ ಆಲ್ ದಿಸ್ ಥಿಂಗ್ಸ್? ಯು ಆರ್ ನಾಟ್ ಫಾಲೋಯಿಂಗ್ ವಾಟ್ ಐ ಆಮ್ ಟೀಚಿಂಗ್. ಎಷ್ಟೋ ಜನ ಮೆಡಿಸಿನ್ ಕೂಡ ಬಿಟ್ಬಿಡ್ತಾರೆ ಅಬ್ರಪ್ಟ್ ಆಗಿ, ಬಟ್ ದೇ ವಾಂಟ್ ಆಲ್ ಬೆಟರ್ಮೆಂಟ್. ಭಗವಂತನೇ ಕೊಡಲ್ವಂತೆ, ನೀನೇನ್ ಮಾಡ್ಬೇಕು ಅದನ್ನ ಮಾಡ್ದಲ್ಲ ಇದ್ರೆ ಇನ್ನು ನಾನ್ ಯಾರಾದೆ ಅವ್ರು ಕೇಳೋದೆಲ್ಲ ಕೊಟ್ಬಿಡಕ್ಕೆ, ಅವ್ರಿಗೆ ಸಿಕ್ಬಿಡಕ್ಕೆ ನನ್ನ ಹತ್ರ ಬಂದ್ರೆ, ಇವ್ರ ಹತ್ರ ಬಂದ್ರೆ ನಂಗೇನು ಹೆಲ್ಪ್ ಆಗ್ಲಿಲ್ಲ ಅಂತ ಅವ್ರು ಇನ್ನೊಂದ್ ಕಡೆಗೆ ಹೋದ್ರೆ ನಾನೇನಕ್ ಬೇಜಾರ್ ಮಾಡ್ಕೋಬೇಕು? ಐ ಟೋಟಲಿ ಅಂಡರ್ಸ್ಟ್ಯಾಂಡ್, ದೇ ಆರ್ ನಾಟ್ ಪುಟ್ಟಿಂಗ್ ದೇರ್ ಎಫರ್ಟ್. ಇಫ್ ದೇ ಹ್ಯಾವ್ ಪುಟ್ ದ ಎಫರ್ಟ್, why lot of people are successful when they come to me? They will follow, hook or crook, they will follow, they will change themselves and they enjoy their life. Those who are not really applying or executing, they are not happy. ಅದಕ್ಕೆ ನಾನು ಯಾಕೆ ನನ್ನ ಹ್ಯಾಪಿನೆಸ್ ನ ಕೆಡ್ಸ್ಕೋಬೇಕು? ಆಲ್ವೇಸ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಎಂಡ್ ಆಫ್ ದ ಡೇ ವೆನ್ ಐ ಗೋ ಟು ಸ್ಲೀಪ್, ನಾನು ಹೇಳೋದಿಷ್ಟೇ ಭಗವಂತನಿಗೆ, ಟಿಲ್ ದಿಸ್ ಟೈಮ್ ನಂಗೆ ಸಾಕಾಯ್ತು, ನಿದ್ದೆ ಬರ್ತಾ ಇದೆ, ಇನ್ನು ಆಗಲ್ಲ ಅನ್ನೋ ತನಕ ಕೆಲಸ ಮಾಡ್ಕೊತೀನಪ್ಪ. ಅದಾದ ನಂತರ ದಿಸ್ ಮೈ ಲಿಮಿಟ್. I'll just sleep tomorrow morning, I'll continue my work. Sorry ಅಪ್ಪ, this much I could do. ಪೆಂಡಿಂಗ್ ವರ್ಕ್ ಏನಿದೆಯೋ ಅದಕ್ಕೆ ಸಾರಿ, ಬಟ್ ಸರ್ಟನ್ಲಿ I'll do it tomorrow. ನನ್ನ ಸಗೂರು ಆಯ್ತಾ, ತಪ್ಪು ಏನು ಅಂತ ಒಪ್ಕೊಂಡಿದೀವ, ಸಾರಿ ಹೇಳಿದೀವ, ನಾಳೆ ಬೆಳಗ್ಗೆ ಕಮಿಟ್ಮೆಂಟ್ ತಗೊಂಡಿದೀವ, there ends the matter. What else is there in your mind? ಎಷ್ಟು ಮಾಡಿದ್ರು ಕೆಲ್ಸ ಮುಗಿಯಲ್ಲ, ಇದ್ಯಾಕೆ ಹಿಂಗಾಗತ್ತೆ, ಅದ್ಯಾಕೆ ಹಿಂಗಾಗತ್ತೆ, ಅವರು ಕೆಲ್ಸದೊಳ್ ಬಂದಿದ್ರೆ ಬೇಗ ಆಗ್ಬಿಟ್ಟಿರ್ತಿತ್ತು, ನನ್ ಸೊಸೆ ಮಾಡ್ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ ಡ್ರೈವರ್ ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, then I could have done, I could have done, I could have done. Just reasons. Just reasons. If they are actually in this karma, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ರೆ ಮೇಲ್ ಬಿದ್ದು ಬಂದವ್ರು ನಮ್ಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ಬಿಕಾಸ್ ದರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ದೆಮ್ ಇನ್ ದಿಸ್ ಕರ್ಮ, ಅವ್ರು ನಮ್ಗೆ ಹಿಂಗೆಲ್ಲ ಇರಿಟೇಟ್ ಮಾಡಿರ್ತಾರೆ. ಗೋಯಿಂಗ್ ಡೀಪ್ ಇನ್ ಟು ದ್ಯಾಟ್ ಥಿಯರಿ ಆಫ್ ಕರ್ಮ. ಅವ್ರಿಗೆ ಇವತ್ತು ಪ್ರಾಪ್ತಿ ಇರ್ಲಿಲ್ಲ ನಮಗ್ ಮಾಡೋದಕ್ಕೆ, ಅವ್ರಿಗೆ ಅಲ್ಲಿ ಇರ್ಲಿಲ್ಲ, ಪಾತ್ರ ಇರ್ಲಿಲ್ಲ ಮಾಡೋದಕ್ಕೆ, ಅವರಿಗೆ ಪಾತ್ರ ಇರ್ಲಿಲ್ಲ ನನಗ್ ಮಾಡೋದಕ್ಕೆ. ಆದ್ರಿಂದ ನಂಗೆ ಅವ್ರು ಸಿಕ್ಲಿಲ್ಲ ಇವತ್ತು, ಅವ್ರು ನನಗ್ ಸಹಾಯ ಆಗ್ಲಿಲ್ಲ. ಎಷ್ಟು ಜನ ಇದಾರೆ ಕಣ್ಮುಂದೆ, ಒಬ್ರು ಒದಗ್ಲಿಲ್ಲ ನೋಡಿ ಇವತ್ತು ಸಂದರ್ಭಕ್ಕೆ ಅಂತ ಹೇಳ್ತೀವಿ ಎಷ್ಟೋ ಸಲ.
ಅರೆ ಅವ್ರಿಗಲ್ಲಿ ಪಾತ್ರ ಇಲ್ದಲ್ಲ ಇದ್ರೆ ಅವ್ರು ನಿಮ್ಗೆ ಹೆಂಗಮ್ಮ ಓದುತ್ತಾರೆ ಕಣ್ಮುಂದೆ ಇದ್ದು ಅನ್ನೋದು. ಅದೇ ಪಾತ್ರ ಇತ್ತು ಅಂತಂದ್ರೆ ಅಯ್ಯೋ ನಾ ಬೇಡ ಅಂದ್ರು ಎಷ್ಟು ಬಲವಂತ ಮಾಡಿ ಬಂದ ಆ ಹುಡುಗ ಗೊತ್ತಾ, ಎಷ್ಟು ಸಹಾಯ ಮಾಡ್ದ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ಅದು ಹೆಂಗೆ ಹೂವೆತ್ತದಂಗ ಆಗುತ್ತೆ ನೋಡಿ. ಅವ್ರ ಪಾತ್ರ ಇತ್ತು, ಇನ್ನೊಂದ್ ಕಡೆ ಅವ್ರ ಪಾತ್ರ ಇಲ್ಲ. ಆದ್ರೆ ನಾನ್ ಯಾವಾಗ್ಲೂ ಮಾಡ್ತಾ ಇರ್ತೀನಲ್ಲ ಇವ್ರಿಗೆಲ್ಲ, ನಿಮ್ ಪಾತ್ರ ಇದೆ ಅದಕ್ಕೆ ನೀವು ಮಾಡ್ತಾ ಇರ್ತೀರಾ. ಬ್ರಿಂಗ್ ದ ಕ್ಲಾರಿಟಿ, ಸ್ಪಷ್ಟತೆ ಬೇಕು, ಪ್ಯೂರಿಟಿ ಅಂಡ್ ಕ್ಲಾರಿಟಿ. These are two important things we should adopt, learn and consistently practice. These are the two eligibilities to reach God. ಅದಿಲ್ಲ ಅಂತಂದ್ರೆ ಎಂಡ್ ಆಫ್ ದ ಡೇ ಹೋಗ್ಬೇಕಾದ್ರೆ ದುಃಖ, ನೋವು, ಬಾಧೆ ಇದನ್ನೆಲ್ಲ ನಾವು ತಗೊಂಡು ಹೋಗ್ಬೇಕಾಗತ್ತೆ. ಎವ್ರಿ ಡೇ ಇದೇನಾಗುತ್ತೆ, ದಿನಾ ಹಂಗೆ ಮಾಡಿ ಮಾಡಿ ಮಾಡಿ. ಮೊನ್ನೆ ನಾನು ಹೇಳ್ತಾ ಇದ್ದೆ, ಯಾರಿಗೂ ಮಲಗುವಾಗ ಒಳ್ಳೇದ್ ಯೋಚನೆ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ರಾಮಂಸ್ಕಂದ ಮಂತ್ರ ಕೊಟ್ಟಿದಾರಮ್ಮ ನಮ್ಗೆ. ಹಿಂದಿನ ಕಾಲದವರು ಹೇಳಕ್ ಬಂತೋ ಇಲ್ವೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಯಾಕೆ ಏನು ಇದು ಅಂತ. ಆದ್ರೆ ನಮ್ಗೆ ಇದಂತೂ ಕೊಟ್ಟಿದ್ದಾರೆ ಈ ಮಂತ್ರ. ಮತ್ತೆ ನಾವು ಚಿಕ್ಕ ವಯಸ್ಸಿಂದ ನಾವು ಮಕ್ಕಳಾಗಿದ್ದಾಗಿಂದ ಒಂದಿಷ್ಟು ಸಲಿ ಜಯಶಂಕರ ಅಂತ ಹೇಳ್ಕೊ, ಇಲ್ಲ ಓಂ ನಮೋ ನಾರಾಯಣ ಅಂತ ಹೇಳ್ಕೊ ಅಂತ ನಮ್ಮಮ್ಮ ಹೇಳ್ಕೊಡು. ಅದ್ರ ಜೊತೆ ಹಂಗೇ ನಿದ್ದೆ ಹೊರಟೋಗಮ್ಮ ಅಂತ ಹೇಳೋರು. ನಾವು 10 ಮಕ್ಳು ಪಾಪ ಕೂತ್ಕೊಂಡು ಬೆಡ್ ಟೈಮ್ ಸ್ಟೋರೀಸ್ ಹೇಳಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ಅವ್ರು ನಮ್ಮನ್ನ ಇಂಡಿಪೆಂಡೆಂಟ್ ಮಾಡ್ತಾ ಇದ್ರು ಬೈ ಟೆಲ್ಲಿಂಗ್ ದಟ್ ಡೂ ದಿಸ್. ಇವತ್ತಿಗೂ ಆ ಅಭ್ಯಾಸ ಹಾಗೆ ಕಂಟಿನ್ಯೂ ಹಾಕೊಂಡು ಹೋಗಿದೆ. ಇವಾಗ ಅಡಿಷನ್ ಏನು, ಪಾಸಿಟಿವ್ ಅಫರ್ಮೇಶನ್ಸ್, ಗುಡ್ ವಿಜುವಲೈಸೇಷನ್, ಕ್ರಿಯೇಟಿವ್ ವಿಜುವಲೈಸೇಷನ್ಸ್, ಇದು ಕೂಡ ಅಲಾಂಗ್ ವಿತ್ ದಟ್ ಮಾಡ್ಕೊಂಡು ಮಲ್ಗೋದ್ರಿಂದ 1 hour ಮಲ್ಗು, 2 hour ಮಲ್ಗು, ಬೆಳಗ್ಗೆ ಎದ್ದಾಗ ಬಿ ಫ್ರೆಶ್, ಬಿ ವಿತ್ ದ ಪ್ರೆಸೆಂಟ್. ಬೇಡದ್ದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಎಷ್ಟು ತಿಪ್ಪರ್ಲಾಗ ಹೊಡೆದ್ರು ಕೂಡ ನಮಗೆ ಅದರಿಂದ ಆಗೋದೇನು, ಈ ಪ್ರಶ್ನೆ ಮುಂದಿಟ್ಕೋಬೇಕು. ಇದರಿಂದ ನಮ್ಮ ಸಹಜ ಸ್ವರೂಪ ನಾವೇ ಮುಚ್ಚಾಕೊಳ್ತಾ ಇರ್ತೀವಿ. ವಿ ವೇಲ್ ಇಟ್ ಇನ್ಸ್ಟೆಡ್ ಆಫ್ ಅನ್ವೇಲಿಂಗ್ ಇಟ್, ವಿ ವೇಲ್ ಇಟ್. ಅದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ವ್ಯಕ್ತಿತ್ವದ 2 ವಿವಿಧ ಸ್ವರೂಪಗಳು, ಒಂದು ಭೌತಿಕ ಸ್ವರೂಪ, ಒಂದು ಮಾನಸಿಕ ಸ್ವರೂಪ. ಹೊರಗಡೆಯಿಂದ ನೀನು ಎಷ್ಟೋ ಚೆನ್ನಾಗಿರ್ಬೋದು, ಆದ್ರೆ ಒಳಗಡೆ ಚೆನ್ನಾಗಿಲ್ದಲೆ ಇದ್ರೆ ಏನು ಉಪಯೋಗ? ಕೃಷ್ಣ ಹೇಳ್ತಾನೆ, ಬಾಯಲ್ಲಿ ಮಾತಾಡೋರ್ನಾದ್ರೂ ನಂಬೋದು, ಮನ್ಸಲ್ಲಿ ಕೆಟ್ಟದ್ ಬಗೆಯವ್ರನ್ನ ನಾನು ಯಾವತ್ತಿಗೂ ಲೆಕ್ಕ ಹಾಕೊಳಲ್ಲ. ಮಿಥ್ಯಾಚಾರಿಗಳವರು ಬಾಯಲ್ಲಿ ಒಂದ್ ಮಾತಾಡ್ಬಿಟ್ರೆ ಇವ್ರು ಏನು ಅಂತ ಗೊತ್ತಾಗತ್ತೆ, ಅಲ್ಲಿದಲ್ಲಿ ಮುಗ್ದು ಹೋಗುತ್ತೆ. ನಾವು ಯಾರ ಮುಂದೆ ಹೇಳಿ ಅವ್ರನ್ನ ಹರ್ಟ್ ಮಾಡ್ಬೇಕು ಅನ್ನೋದೇನಿಲ್ಲ. ನಿನ್ ಬಾಯಿಂದ ಅದನ್ನ ಹೊರಗೆ ಹಾಕ್ಬಿಡು, ಅಟ್ಲೀಸ್ಟ್ ಮನ್ಸಲ್ಲಿ ಇರಲ್ಲ, ಗೋಡೆ ಮುಂದೆನೋ ಕಲ್ ಮುಂದೆನೋ ಕುತ್ಕೊಂಡು. ಆದ್ರೆ ನೀನ್ ಮನ್ಸಲ್ಲಿ ಇಟ್ಕೊಂಡು ರಾಂಗ್ ಪೀಪಲ್ ಅಲ್ಲಿ ರಾಂಗ್ ಟೈಮ್ ನಲ್ಲಿ ನೀನ್ ಎಕ್ಸ್ಪ್ರೆಸ್ ಮಾಡ್ಬಿಟ್ರೆ, then what are you totally getting out of all these things? What are you totally getting out of all this? Please let me. Either could you change yourself? Does it help to reach your destiny? ಮಾನವ ಜನ್ಮ ದುರ್ಲಭ, ಇದ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳ. ದಾಸರು, ವಾಗ್ಗೇಯಕಾರರು ಈ ಮಾತನ್ನ ಬಹಳಷ್ಟು ಸರಿ ಹೇಳ್ತಾರೆ. ಇದು ಹಾಳು ಮಾಡ್ಕೊಳ್ಬಾರ್ದು ಅಂದ್ರೆ ನಾನು ನಂದು ಅಂತ ಯೋಚನೆ ಮಾಡೋ ಬದಲು ನಾನು ಬಹಳಷ್ಟು ಸಲಿ ಭಗವಂತನ್ನೇ ಚಿಂತನೆ ಮಾಡ್ತಾ ಇದ್ರೆ, ಅವನ್ ನಾಮಸ್ಮರಣೆ ಮಾಡ್ತಾ ಇದ್ರೆ ಅದ್ ಅಭ್ಯಾಸ ಆಗಿ ಅದ್ರ ಬಲದಿಂದ ಅಯ್ಯೋ ಇದು ಯಾವ ಮಹಾ ಅದ್ರ ಮುಂದೆ, ಇದು ಯಾವ್ದ್ ಮಹಾ ಅದ್ರ ಮುಂದೆ, ಇದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು, ಇದಕ್ಕೆ ಯಾಕೆ ಬಾಧೆ ಪಡ್ಬೇಕು ಅಂತ ಅಟ್ಲೀಸ್ಟ್ ಡೇ ಬೈ ಡೇ ಅಲ್ಲಿ ಬದಲಾವಣೆ ಬರ್ಬೋದು. ಆದ್ರೆ ಸರಿಯಾದ ಮಾರ್ಗ ಯಾವುದೋ ನಾನು ತಗೊಳಲ್ಲ. ಆದ್ರೆ ನನಗೇನ್ ಬರ್ಬೇಕು ಅದು ಬರ್ಬೇಕು ಅಂದ್ರೆ ದುರ್ಯೋಧನನ ತತ್ವ ಆಗೋಗುತ್ತೆ ಜೀವನ. ಸತ್ಯ ಗೊತ್ತು ನಾನು ಹಾಗೆ ನಡ್ಕೊಳ್ಳಾರೆ ಅಂತ ಧೈರ್ಯವಾಗಿ ಹೇಳ್ತಾನೆ ನೋಡಿ. ಅವನು ಕಷ್ಟ ಆದ್ರೂ ನಡ್ಕೊಂಡ ಅರ್ಜುನ ಗುರಿ ಮುಟ್ತಾನೆ, ಆದ್ರೆ ತಪ್ಪನ್ನೇ ಸರಿ ಅನ್ಕೊಂಡ ದುರ್ಯೋಧನ ನಾಶ ಆಗ್ಬಿಡ್ತಾನೆ. ಇದಕ್ಕಿಂತ ದೊಡ್ಡ ಮಹಾಭಾರತದ ಎಕ್ಸಾಂಪಲ್ ನಮಗ್ ಬೇಕಾಗಿದೆ.
ನಾನ್ ಬದ್ಲಾಗಲ್ಲ, ನೀನ್ ಬದ್ಲಾಗಲ್ಲ ಅಂತ ಪ್ರಪಂಚ ಸ್ವಲ್ಪ ನಿನ್ನತ್ತ ತಿರುಗ್ದಂಗ್ ಕಾಣ್ಬೋದು, ಆದ್ರೆ ಒಳಗಿಂದ ಸಂಪೂರ್ಣವಾಗಿ ಯಾರೂ ತಿರುಗಕ್ಕಾಗಲ್ಲ. ಅವನ್ನ ಬೈದ್ರೆ ಅವ್ನ್ ಕೆಲ್ಸ ಮಾಡಲ್ಲ, ಅವನ ಹತ್ರ ಕೋಪ ಮಾಡ್ಕೊಂಡ್ರೆ ಕೆಲ್ಸ ಮಾಡಕ್ಕಲ್ಲ. ಈ ಕೆಲ್ಸ ನಡಿಬೇಕು, ಅದಕ್ಕೆ ಹೆಂಗೆ ನಡ್ಕೋಬೇಕು ಹಂಗ್ ನಡ್ಕೊಳ್ಬೇಕು ಅಂತ ನಡ್ಕೊಳ್ತಾರೆ ವಿನಃ ಇದರಿಂದ ನಿನ್ನ ಸಹಜ ಸ್ವರೂಪ ತಿದ್ಕೊಳ್ಳಿಕ್ಕೆ ಏನಾದ್ರು ಸಹಾಯ ಆಗತ್ತಾ? ಸ್ವಲ್ಪ ಆಳವಾಗಿ ಹೋಗ್ಬೇಕು, ಸ್ವಲ್ಪ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು. ಪ್ರಶ್ನೆಗಳು ಇದನ್ನೇ ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಶೋಧನೆಯೇ ಸಾಧನೆ ಅಂತ ಹೇಳ್ಬಿಟ್ರು ಬಹಳ ಜನ. ನೀನ್ ಶೋಧಿಸ್ಕೋ. ಹಾಲಲ್ಲಿರೋ ಕೆನೆ ತೆಗಿತೀಯ, ಟೀ ಪುಡಿ ತೆಗಿತೀಯ ಸೀವರ್ ಇಟ್ಕೊಂಡು, ಹಿಟ್ಟಲ್ಲಿರೋ ಹುಳ ತುಟ್ಟಿ ಎಲ್ಲ ತೆಗಿತೀಯ. ನಿನ್ನೊಳಗಡೆ ಎಷ್ಟೊಂದು ನಾಟ್ಸ್ ಇದೆಯಲ್ಲ. ಈಗ ಜಿಮ್ಗೆ ಹೋಗೋರ್ನ ಕೇಳಿ, ಅವ್ರು ಹೇಳ್ತಾರೆ ಎಲ್ಲೆಲ್ಲೋ ನರ್ವ್ಸ್ ಎಲ್ಲ ನಾಟ್ ಆಗ್ಬಿಟ್ಟಿರ್ತಂತೆ ನಮ್ ಬಾಡಿಲಿ. ಜಿಮ್ಗೆ ಹೋದ್ಮೇಲೆ ಮಸಾಜ್ ಇಸ್ ಆಲ್ಸೋ ಕಂಪಲ್ಸರಿನಂತೆ ಅವರಿಗೆ. ಅವರು ಆ ನಾಟ್ಸ್ ಎಲ್ಲ ಬಿಡಿಸ್ತಾರಂತೆ. ನಾವು ಜಿಮ್ಗೂ ಹೋಗ್ಲಿಲ್ಲ, ನಮ್ಗೆ ನಾಟ್ಸ್ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ, ತೆಗೆಸ್ಕೋಬೇಕು ಅನ್ನೋದು ಗೊತ್ತಿಲ್ಲದಲ್ಲ ಇದ್ಮೇಲೆ ಸಾಧ್ಯವೇ ಅಂತಲ್ಲ ಇರೋ ಮಾತು. ಅವ್ರು ಹೇಳಿದಾಗ ಓ ಹೌದಾ, ಇದರಿಂದ ಇಷ್ಟು ಬದಲಾವಣೆ ಆಗ್ತಾ ಇದೆಯಾ, ಅದರಿಂದ ನಿಮ್ಗೆ ಏನಾದ್ರೂ ರಿಸಲ್ಟ್ ಇದೆಯಾ? ಇಫ್ ಯು ಆರ್ ಹ್ಯಾಪಿ ವಿತ್ ದ ರಿಸಲ್ಟ್ ವಾಟ್ ಯು ಗೆಟಿಂಗ್ ಔಟ್ ಆಫ್ ದಟ್ ಪ್ರಾಕ್ಟೀಸ್, ದೆನ್ ಗೋ ಹೆಡ್. ನೋ, you go to gym, you go to yoga, you go to walking, doesn't matter, but if that brings a difference, that matters. Otherwise, no matter where you are going, what you are doing, how you are living, no matter. ಎರಡು ರೂಪ. ನೀ ಹೊರಗೆ ಚೆನ್ನಾಗಿಲ್ದಿದ್ರು ನೀನು ಒಳಗ್ ಚೆನ್ನಾಗಿಟ್ಕೊಂಡ್ರೆ, 2 ದಿನ ಹೊರಗಡೆ ಇರೋದು ಬ್ಯೂಟಿ, ಇನ್ನೊಂದು ಮತ್ತೊಂದು ಎಲ್ಲ ನೋಡ್ತಾರೆ. ಆದ್ರೆ ಒಳಗಿದೆಯಲ್ಲ ಮಾನಸಿಕ, ಅದು ಜನ್ಮ ಜನ್ಮಾಂತರಕ್ಕೆ ನೀನು ಮುಕ್ತಿ ಪಡ್ಕೊಳ್ಳೋ ತನಕ ಟ್ರಾವೆಲ್ ಮಾಡೋಂಥದ್ದು ನಿನ್ನ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಆದ್ರೆ ನಿನ್ ದೇಹನ ಸುಟ್ಬಿಟ್ರು, ಇಲ್ಲ ಬರಿ ಮಾಡ್ಬಿಟ್ರು, ಎಲ್ಲ ಮಾಡ್ಬಿಟ್ರು, ಅದೇನ್ ಬರೋದಿಲ್ಲ ಮುಂದಕ್ಕೆ. ಆದ್ರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀಯ ಅಷ್ಟು ಯಾವ್ದು ಮುಂದಿನ ಜನ್ಮಕ್ ಬರುತ್ತೋ ಲೆಕ್ಕ, ಇಟ್ ಈಸ್ ಅಕೌಂಟೆಡ್ ಅಂತ ಏನ್ ಹೇಳ್ತೀವೋ ಅದನ್ನ ನೀನು ಯೋಚನೆ ಮಾಡದಲ್ಲೇ ಇದ್ರೆ ನಿನ್ನ ಸಹಜ ಸ್ವರೂಪನ ನೀನು ಅರ್ಥ ಮಾಡ್ಕೊಳಿಕ್ ಸಾಧ್ಯನೇ ಇಲ್ಲ. ನೀನು ಅರ್ಥ ಮಾಡ್ಕೊಳ್ದೆ ಇದ್ಮೇಲೆ ನಿನ್ನ ಜೊತೆ ನಿನಗೆ ಸಾಮರಸ್ಯ ಇರಲ್ಲ, ಹಾರ್ಮನಿ ಇರಲ್ಲ. ಡೋಂಟ್ ಥಿಂಕ್ ಅಬೌಟ್ ಅದರ್ಸ್, ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್, ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ನಿನ್ನ ಜೊತೆ ನಿನಗೇನೆ ಸಾಮರಸ್ಯ ಇರಲ್ಲ. ಆದ್ರಿಂದ ಮಾನಸಿಕ ಸ್ವರೂಪ, ನಿನ್ನ ಮನಸ್ಸು ಚೆನ್ನಾಗಿದ್ರೆ ಅದೇನೋ ಅವಳನ್ನ ನೋಡಿದ್ರೆ ತುಂಬಾ ಖುಷಿ ಅನ್ಸತ್ತೆ, ಅದೇನೋ ಅವ್ರ ಹತ್ರ ಇರ್ಬೇಕು ಅಂತ ಅನ್ಸತ್ತೆ. ಯಾವಾಗ ಒಳಗಡೆಯಿಂದ ಶುದ್ಧವಾಗಿರ್ತೀವೋ ಹೊರಗಡೆಯ ಸೌಂದರ್ಯ ಇನ್ನೊಂದು ಎಲ್ಲ ಗೌಣ ಆಗ್ಬಿಡುತ್ತೆ. ವಿ ಸಿ ಸೋ ಮೆನಿ ರಿಲೇಷನ್ಸ್, ಒಬ್ರೋದಿರ್ತಾರೆ, ಒಬ್ರೋದಿರಲ್ಲ, ಒಬ್ರು ಚೆನ್ನಾಗಿರ್ತಾರೆ, ಒಬ್ರು ಚೆನ್ನಾಗಿರಲ್ಲ, ಬಟ್ ಸ್ಟಿಲ್ ದೇ ಆರ್ ಸೋ ಕಂಪ್ಯಾಟಿಬಲ್. ದೇ ಆರ್ ಲಿವಿಂಗ್ ಲೈಫ್ ಸೋ ಹಾರ್ಮೋನಿಯಸ್ಲಿ, ಸೋ ಕಾರ್ಡಿಯಲಿ, ಸೋ ಜಾಯ್ಫುಲಿ. ಒಬ್ರಿಗೆಲ್ಲ ಶಾರ್ಪ್ ಫೀಚರ್ಸ್ ಇರುತ್ತೆ, ಒಬ್ರಿಗೆಲ್ಲ ಮಂಡು ಮೂತಿಗಳಿರುತ್ತೆ. ಇಟ್ ಡಸಂಟ್ ಮ್ಯಾಟರ್, ಇಟ್ ಡಸಂಟ್ ಮ್ಯಾಟರ್. ಇಟ್ಸ್ ಆಲ್ ದಿಲ್ ಕಾ ಬಾತ್ ಹೈ ಅಂತೇನ್ ಹೇಳ್ತೀವೋ, ಮನ್ ಕಾ ಬಾತ್ ಹೈ ಅಂತೇನ್ ಹೇಳ್ತೀವೋ ಅದಷ್ಟೇ. ಯಾರು ಯಾರಿಗ್ ಕಾಂಬಿನೇಷನ್ ಆಗ್ತಾರೆ, ಯಾರು ಯಾರಿಗ್ ಸೆಟ್ ಆಗ್ತಾರೆ, ಯಾರು ಎಲ್ಲಿರ್ತಾರೆ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಆದ್ರಿಂದ ಇಲ್ಲಿ ನೋಡಿ, ಭೌತಿಕ ಸ್ವರೂಪವನ್ನ ನಮಗೆ ವಿವರಣೆ ಕೊಟ್ಟು ಹೇಳುವಂತ ಒಂದು ಕಗ್ಗದ ಒಂದು ಶ್ಲೋಕ ಇದೆ. ಸಹಜ ನಗ್ನತೆ ನಮಗೆ, ಸಹಜ ನಖದಾಡಿಗಳು, ಬಹುಯುಗದ ಸಂಸ್ಕಾರ, ವಸ್ತ್ರ ಸಿಂಗಾರ, ಸಹಜತೆ ನಿರಕ್ಷತತೆ, ವಿದ್ಯತಾಂ ಕೃತಕವಲ, ಸಹಜ ವಿನಯ ಕೃತಕ ಮಂಕುತಿಮ್ಮ. ಇಲ್ಲೆಷ್ಟು ಚೆನ್ನಾಗಿ ಅರ್ಥ ಹೇಳ್ತಾರೆ.
ನೀನು ಹುಟ್ಟುವಾಗ ಬೆತ್ತಲೆಯಾಗಿ ಬಂದೆ, ನಿನ್ನ ಅಪ್ಪ ಅಮ್ಮ ಎಷ್ಟೇ ಕೋಟಿಗಿರ್ಲಿ ತಗೋಪ್ಪ, ಮಿಲಿಯನ್ಸ್ಗಿರ್ಲಿ, ಯಾವ ಮಗು ಬಟ್ಟೆ ಹಾಕೊಂಡ್ ಬಂತು? ಇಲ್ಲಿವರೆಗೂ ನಾವು ನೋಡಿರೋ ಭಾಗವತ ಪುರಾಣ ಎಲ್ಲ ನೋಡಿದ್ರೆ ಕೃಷ್ಣ ಒಬ್ಬನೇ ಎಲ್ಲ ಹಾಕೊಂಡ್ ಬಂದಿದ್ದು. ಅದು ಏನು ದೇವಕಿಗೆ ತಾನು ಯಾರು ಅಂತ ತೋರ್ಸ್ಬೇಕಾಗಿ ಈ ನೀವು ಇಟ್ಟಲ್ಲ, ಇನ್ನು ಅವನು ದೇವಕಿ ಜೊತೆ ಅವನು ಇರಲ್ಲ, ಅವನು ಯಶೋದೆ ಜೊತೆ ಬರ್ಬೇಕಾಗತ್ತೆ ಮುಂದಿನ ಜೀವನ. ಆದ್ರಿಂದ ಒಂದು ನಿಮಿಷ ಆ ತಾಯಿಗ ಪ್ಲೆಷರ್ ಕೊಡ್ಬೇಕಿತ್ತು. ಯುವರ್ ವಿಶ್ ಇಸ್ ಮ್ಯಾನಿಫೆಸ್ಟೆಡ್ ಅಮ್ಮ, ಐ ಹ್ಯಾವ್ ಕಮ್. ನಿನ್ನ ಗರ್ಭದಲ್ಲಿ ನಾನು ಬಂದೆ ಅಮ್ಮ, ನಿನ್ ತಪಸ್ಸು ಫಲಿಸಿದೆ ಅಮ್ಮ ಅಂತ ಹೇಳಲಿಕ್ಕೆ ಒಂದು ನಿಮಿಷ ಅವನ್ನ ಬಿಟ್ರೆ ಇನ್ಯಾವ್ದಾದ್ರು ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ. ನಿಮಗ್ ಗೊತ್ತಿದ್ರೆ ನಾನು ಕ್ಷಮೆ ಕೇಳ್ಕೊತೀನಿ, ಇದು ಒಂದೇ ಅಂತ ಹೇಳಿದ್ದಕ್ಕೆ. ಅದು ಫಾರ್ ಎ ಪರ್ಪಸ್, ಅದು ಫಾರ್ ಎ ಪರ್ಪಸ್. ಇವತ್ತು ಎಷ್ಟು ಕೋಟಿ, ಎಷ್ಟು ಮಿಲಿಯನ್ಸು ಏನೇ ಇರ್ಬೋದು, ರಾಜಾದಿರಾಜರಾಗಿರ್ಬೋದು, ಯಾವ ಮಗುನು ಬೆತ್ತಲೇನೆ ಬಂತು. ಆದರೆ ಅದು ಹಾಗೆ ಉಳಿತಾ? ಈ ಬಟ್ಟೆ ಹಾಕೊಳ್ಳಿಕ್ ನಮ್ಗೇನ್ ಬೇಕು? ಆ ಅರ್ಹತೆನ ಪಡ್ಕೊಂಡ್ವಿ, ಸಂಪಾದನೆ ಮಾಡ್ಕೊಂಡ್ವಿ, ವಿ ಡ್ರೆಸ್ಡ್ ಅವರ್ ಸೆಲ್ಫ್. ಅಲ್ಲಿ ಕೆಲವು ರೀಸನ್ಸು ಇದೆ ವೈ ವಿ ನೀಡ್ ಟು ಕವರ್ ದ ಕ್ಲೋತ್ಸ್, ಬಾಡಿ ವಿತ್ ದ ಕ್ಲೋತ್ಸ್. ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಎಲ್ಲ ಇರುತ್ತೆ, ಅದನ್ನ ನಮ್ಮ ದೇಹ ತಟ್ಕೊಳ್ಳಲ್ಲ. ನಮ್ಮಲ್ಲಿ ಅಂತ ಸಾಧನೆ ಇರಬೇಕು, ಒಂದು ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ ಹೇಳ್ತಾರಲ್ಲ, ಅಷ್ಟ್ ಹಾಕೊಂಡು ಅವನು ಹಿಮಾಲಯದಲ್ಲಿ ಅಂತ ತಣ್ಣ ನೀರು ಸ್ನಾನ ಮಾಡ್ಕೊಂಡು ಮೇಲ್ ವಸ್ತ್ರ ಇಲ್ಲ ಕೆಳಗ್ ವಸ್ತ್ರ ಇಲ್ಲ, ಅವನು ಆ ಸಾಧನೆಯ ಶಾಖ ಅಷ್ಟಿರುತ್ತೆ, ತಪಸ್ಸಿನ ತಾಪ ಅಷ್ಟಿರುತ್ತೆ. ದೇ ಕ್ಯಾನ್ ಓನ್ಲಿ ಮ್ಯಾನೇಜ್, ಬಟ್ ನಾಟ್ ವಿ. 22 ವರ್ಗು ವೆದರ್ ಹಿಂಗೆ ಇರುತ್ತೆ, ಪ್ಲೀಸ್ ಗಾರ್ಡ್ ಯುವರ್ ಸೆಲ್ಫ್. ತುಂಬಾ ಕೋಲ್ಡ್ ಇರುತ್ತೆ, ಟೆಂಪರೇಚರ್ ಇಷ್ಟ ಆಗುತ್ತೆ, ಹೀಗಾಗತ್ತೆ ಹಾಗಾಗತ್ತೆ, ಎಷ್ಟು ವಾಟ್ಸಪ್ ಮೆಸೇಜಸ್. ಬಿಕಾಸ್ ನಮ್ಮಲ್ಲಿ ಸಾಧನೆ ಇಲ್ಲ. ಅದಕ್ಕೆ ನಮ್ಗೆ ಚಳಿ, ಗಾಳಿ, ಇನ್ನೊಂದು ಒಂಚೂರು ಫುಡ್ ವ್ಯತ್ಯಾಸ, ಯಾವ್ದು ತಡ್ಕೊಳಕ್ಕಾಗ. ಡಾಕ್ಟರ್ಸ್ ಟಾಕ್ ಇನ್ ದ ಲ್ಯಾಂಗ್ವೇಜ್ ಇಮ್ಯುನಿಟಿ, ವಿ ಸ್ಪೀಕ್ ಅಂತಃಶಕ್ತಿ. ಅಧ್ಯಾತ್ಮದಲ್ಲಿ ಅದನ್ನ ಹೇಳ್ಬೇಕಾದ್ರೆ ಅಂತಃಶಕ್ತಿ, ತಪಶಕ್ತಿ, ಸಾಧನಾ ಶಕ್ತಿ ಇದಿಲ್ಲ. ದಟ್ ಇಸ್ ವೈ ಯು ಆರ್ ನಾಟ್ ಏಬಲ್ ಟು ಹೋಲ್ಡ್ ಇಟ್. ಯು ಆರ್ ನಾಟ್ ಏಬಲ್ ಟು ಹೋಲ್ಡ್ ಇಟ್. 10 kg ಬಂಗಾರ ಇದೆ ಅಂದ್ರೆ ಯಾರ ಕೈಗೂ ಶಕ್ತಿ ಇಲ್ಲ ಅಂದ್ರೆ ನಾನು ಅದನ್ನ ಇಟ್ಬಿಡಕ್ಕಾಗತ್ತಾ? ಗಾಡ್ ಆಲ್ಸೋ ಕೆನಾಟ್ ಡೂ ದಿಸ್. ಅದನ್ನ ಹಿಡ್ಕೊಳ್ಳೋ ಶಕ್ತಿನ ನಾವು, ಯೋಗ್ಯತೆಯನ್ನ ನಾವು ತಂದ್ಕೊಳ್ಬೇಕು. ನಾನು ಹುಟ್ಟಿದಾಗ ನಂಗೆ ಆ ಅನ್ನಕ್ಕೂ ಬರಲ್ಲ, ಈ ಅನ್ನಕ್ಕೂ ಬರಲ್ಲ. ಆದ್ರೆ ನಮ್ಮಮ್ಮ ಎಷ್ಟು ಹೇಳ್ಕೊಟ್ಲು, ನಮ್ಮ ಅಪ್ಪ ನನ್ನ ಸುತ್ತಲಿರೋರೆಲ್ಲ ಎಷ್ಟು ಹೇಳ್ಕೊಟ್ರು. ಅದರಿಂದ ಇವತ್ತು ನಾನು ವಿದ್ಯಾವಂತನಾಗಿದ್ದೀನಿ, 4 ಮಾತಾಡ್ತೀನಿ, ಓದಿ ಜ್ಞಾನ ಪಡ್ಕೊಳ್ತೀನಿ, ಇನ್ನೇನೋ ಮಾಡಿ ಜ್ಞಾನ ಪಡ್ಕೊಳ್ತೀನಿ. ದಿನ ಪ್ರತಿ ಮೊಮೆಂಟು ನಾನು ಬೆಳೀತಾ ಇದ್ದೀನಿ ಜೀವನದಲ್ಲಿ ವಿತ್ ದಿಸ್ ಜ್ಞಾನ, ಟ್ರೈಂಗ್ ಟು ಗೆಟ್ ದ ಯೋಗ ಇನ್ ದ ಅಲ್ಟಿಮೇಟ್. ಗೆಟ್ ದಟ್ ಯೋಗ ಇನ್ ದ ಅಲ್ಟಿಮೇಟ್. ಅದಕ್ಕೆ ಈ ಪ್ರಯತ್ನವನ್ನೆಲ್ಲ ಸತತವಾಗಿ ಮಾಡ್ತಾ ಹೋಗ್ತಾ ಇದ್ದೆ. ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ಸಿಗತ್ತೆ, ಮಾಡ್ದಲೇ ಇರೋರಿಗೆ ಏನಾದ್ರೂ ಸಿಗತ್ತಾ? ನೆನ್ನೆದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಯಾವ ದೇವಸ್ಥಾನದಲ್ಲೂ, ನಾನು ಎಲ್ಲೂ ಯಾವ ಟ್ರಸ್ಟ್ ಎಲ್ಲೂ ನಾನು ಅಪಾರ್ಟ್ ಫ್ರಮ್ ಮೈ ಪ್ರಾಜ್ಞಾ, ನನ್ಗೆ ಎಲ್ಲ ಕಡೆ ಕರೀತಾರೆ. ಅಲ್ಲಿ ಸೈ ಒಂದ್ರಲ್ಲಿ ಇರೋಣ, ಏನ್ ಮಾಡ್ತೀವೋ ಅಲ್ಲಿ ಮಾಡೋಣ. ನಮ್ಗೆ ಇನ್ನೇನೋ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಯಾರಾದ್ರೂ ಕರೆದ್ರೆ ಈ ತರ 1 ಗಂಟೆ ಮಾತಾಡೋದು, ನಮ್ ಕೈಲಾಗಷ್ಟು ಒಬ್ರಿಗೆ ಟ್ಯಾಕ್ಸ್ ಮಾಡ್ದಿರಾ ಅಥವಾ ನನಗೆ ನಾನು ಟ್ಯಾಕ್ಸ್ ಮಾಡ್ಕೊಳ್ದಿರಾ, ವಾಟ್ ಈಸ್ ಪಾಸಿಬಲ್ ಫಾರ್ ಮೀ. ಅಪಾರ್ಟ್ ಫ್ರಮ್ ದಿಸ್ ಐ ನೆವರ್ ಟೇಕ್ ಅ ಟಾಸ್ಕ್. Balancing what we have with us is very, very important. All others come later. ಅಲ್ಲಿ ಮಾತಾಡುವಾಗ ಸ್ವಾಮೀಜಿ ಹೇಳಿದ್ರು, ಈ ಹಾಲ್ ಸಾಲ್ತಾ ಇಲ್ಲ, ಪ್ರಾಜ್ಞಾ ಬೆಳೀತಾ ಇದೆ, ನೆಕ್ಸ್ಟ್ ಟೈಮ್ ಫಸ್ಟ್ ಫ್ಲೋರ್ ಅಲ್ಲಿ ದೊಡ್ಡ ಹಾಲ್ ಅಲ್ಲಿ ಮಾಡ್ಬೇಕು ನೀವು ಪ್ರಾಜ್ಞಾ ಕಾರ್ಯಕ್ರಮನ ಅಂತ ಹೇಳಿದ್ರು. ಅಫ್ಕೋರ್ಸ್ ನಾನು ಅವಾಗ ಹೇಳ್ಬೋದಿತ್ತು, ಅಲ್ಲೇ ಟ್ರಸ್ಟೀಸ್ ಇದ್ರು, ನಂಗೆ ಯಾರು ನಿನ್ನೆ ಹಾಲ್ ಕೊಟ್ಟಿದ್ರು ಅವರು. ನಾವು ಸ್ಟಾಪ್ ಮಾಡಿದ್ವಿ ಕಾನ್ಶಿಯಸ್ ಆಗಿ, ನಿಮ್ಗೆಲ್ರಿಗೂ ಗೊತ್ತು, ಸಾಕು ನಮ್ದು ವಿ ಎಕ್ಸಿಡೆಡ್ ದ ಕೌಂಟ್, ಇನಫ್, ವಿ ಕಾಂಟ್ ಅಕಾಮಡೇಟ್.
ಬಿಕಾಸ್ ಇದು ಮದ್ವೆ ಮನೆ ತರ ಅಲ್ಲ. 5 ಗಂಟೆ ಟೈಮ್ ನೀವು ಬಂದಾಗ ನೀವು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿಕ್ಕೆ, ಕುಡಿಲಿಕ್ಕೆ, ತಿನ್ಲಿಕ್ಕೆ. ಯಾರಿಗೂ ಹಶ್ವಾಗುತ್ತೆ ಅಂದ್ರೆ ಒಂದು ಡ್ರೈ ಫ್ರೂಟ್ ಇದು ಕೂಡ ನಾವು ಪ್ಯಾಕ್ ಮಾಡಿ ಕೊಟ್ವಿ. ಯಾಕೆ 6:30 ಡಿನ್ನರ್ ಟೈಮ್ ಇರುತ್ತೆ ಯಾರಿಗೂ. ನಾವಲ್ಲ ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದು ಟೈಮ್ ಪ್ರೊವೈಡ್ ಮಾಡಕ್ಕಲ್ಲ, ಪ್ರೋಗ್ರಾಮ್ ಡಿಸ್ಟರ್ಬ್ ಆಗುತ್ತೆ. ಸೊ ಎಮರ್ಜೆನ್ಸಿ ವಾಟ್ ಆಲ್ ಇಸ್ ಪಾಸಿಬಲ್ ವಿ ಗೇವ್ ವಾಟರ್, ವಿ ಗೇವ್ ಡ್ರೈ ಫ್ರೂಟ್ಸ್, ವಿ ಗೇವ್ ಹೆಲ್ದಿ ಕೊಡ್ಬೇಕು, ಎಲ್ಲ ಯೋಚನೆ ಆಯ್ತು. ಸ್ವಾಮೀಜಿ ಹೇಳಿದ ತಕ್ಷಣ ನಾನು ಹೇಳ್ಬೋದಿತ್ತು ಅಲ್ಲೇ ವಿ ರೆಸ್ಟ್ರಿಕ್ಟೆಡ್ ಸ್ವಾಮೀಜಿ ಅಂತ ಹೇಳಿದಿದ್ರೆ ಅವ್ರು ಏನಂತ ಇರ್ಲಿಲ್ಲ ನನಗೆ. ಬಟ್ ಐ ಜಸ್ಟ್ ಹೋಲ್ಡ್ ಬ್ಯಾಕ್. ನಾನು ಬೇಗ ಮಾತಾಡಲ್ಲ ಯಾವ್ದು. ಆನಂತರ ಏನಾಯ್ತು, ಅವ್ರು ಹೇಳಿದ್ರು, ಅಲ್ಲಿ ಟ್ರಸ್ಟಿ ಅಲ್ಲೇ ಕೂತ್ಕೊಂಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ತಾ ನಂಗೆ ಅವ್ರು ಪ್ರಾಮಿಸ್ ಮಾಡ್ಬಿಟ್ಟೋದು, ಶಾರದಾ ಮೇಡಮ್ ನಂಗೆ ಫಸ್ಟ್ ಫ್ಲೋರ್ ಬೇಕು ಅಂತ ನೀವು ಲೆಟರ್ ಕೊಡಿ ಅಷ್ಟೇ, ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ಫ್ಲೋರ್ ಕೊಡ್ತೀನಿ. ನೀವು ಇನ್ನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇನ್ನೂ ಇಷ್ಟೇ ಭಕ್ತಿ ಶ್ರದ್ಧೆಯಿಂದ ನಿಮ್ ಕಾರ್ಯಕ್ರಮ ನಡೆಸ್ಕೊಂಡು. ನಾನು ಕಾಸು ಕೊಡ್ಲಿಲ್ಲ, ನಾನು ಅವ್ರಿಗೆ ಏನ್ ಫೇವರ್ಸು ಮಾಡ್ಲಿಲ್ಲ. ಭಗವಂತನ ಇಚ್ಛೆ, ಅವನು ಉನ್ನತ ಮಟ್ಟಕ್ಕೆ ನಡೆಸ್ತಾ. It's as simple as that. For this I need to wait to create this easy system what people see now and tell, ಅವಳಿಗೇನೆಲ್ಲ ಆಗತ್ತೆ. ಇಷ್ಟು ಮಟ್ಟಕ್ಕೆ ಬರ್ಬೇಕಾದ್ರೆ 28-29 ವರ್ಷದ 1 man ಆರ್ಮಿ ಶ್ರಮ ನಾನೇನ್ ಪಟ್ಟಿದ್ದೀನಿ ಅಂತ ಭಗವಂತ ಒಬ್ಬನಿಗೆ ಗೊತ್ತಿರತ್ತೆ, ಇನ್ಯಾರಿಗೂ ಗೊತ್ತಾಗಲ್ಲ. ಎಲ್ಲಿದ್ವು ಅಲ್ಲೇ ಇರ್ಬೇಕಾಗಿಲ್ಲ. ವಿ ಆರ್ ಬಾರ್ನ್ ಈಕ್ವಲ್ಸ್, ವಿ ಕ್ಯಾನ್ ಡೈ ಅನ್ಈಕ್ವಲ್ಸ್. ಇದು ತುಂಬಾ ಜ್ಞಾಪಿಸ್ಕೊತೀನಿ ನನ್ನ ಜೀವನದಲ್ಲಿ. ನಮ್ ತಾಯಿ ತಂದೆ ನಮ್ಗೆ ಏನ್ ಕೊಟ್ರು ನಾವ್ ಅಲ್ಲಿ ನಿಂತೋಗ್ಬೇಕಾಗಿಲ್ಲ, ನಾವು ಬೆಳೆಸ್ಕೊಳ್ಬೇಕು. ದಟ್ ಈಸ್ ಅವರ್ ಕೆಪಾಸಿಟಿ. ಅದಕ್ಕೆ ಭಗವಂತ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ವಿಶೇಷವಾದ ಒಂದು ಶಕ್ತಿ, ವಿವೇಕ, ಜ್ಞಾನ, ಬುದ್ಧಿ ಇದನ್ನ ಬರೀ ಮನುಷ್ಯನಿಗೆ ಕೊಟ್ಟಿದ್ದಾನೆ ಹೊರತು ಇನ್ಯಾರಿಗೂ ಕೊಟ್ಟಿಲ್ಲ. ನಮ್ ಪಕ್ಕದಲ್ಲೇ ಇರೋರು ಹೆಂಗೋ ಇದ್ದಾರೆ ಅಂದ್ರೆ ನಾವು ಅವ್ರನ್ನ ನೋಡಿ ಕೆಳಗೋಗ್ಬೇಕಾಗಿಲ್ಲ. ನಮ್ ಮುಂದೆ ಯಾರೋ ಮುಂದಕ್ಕಿದ್ದಾರೆ ಅಂದ್ರೆ ಅವ್ರನ್ನ ನೋಡ್ಕೊಂಡು ನಾವು ಮುಂದೆ ಹೋಗೋದ್ ಕಲಿಬೇಕು ಜೀವನದಲ್ಲಿ. ಅವಾಗ ಆ ಸೆನ್ಸಿಟಿವ್ನೆಸ್ ಬೇಕು ಟು ಗ್ರಾಸ್ಪ್ ವಾಟ್ ಐ ನೀಡ್ ಟು ರಿಯಲಿ ಗ್ರಾಸ್ಪ್. ಇದನ್ನ ಈ ಶಕ್ತಿ ನಮ್ಗೆ ಯಾವ್ದ್ರಿಂದ? ನಮ್ಮ ಈ ಸಾಧನೆಯಿಂದ, ಧ್ಯಾನವು, ಜಪವು, ಪಾರಾಯಣವು, ಸ್ತೋತ್ರವು. ಚೂಸ್ ಯುವರ್ ಓನ್ ಪಾತ್ ಅಂಡ್ ಬಿ ವಿತ್ ದಟ್. ವಿದ್ಯಾರ್ಜನೆ ಯಾರು ನಾನು ನಂಗೆ ಏನು ಬರ್ತಾ ಇರ್ಲಿಲ್ಲ ಅಲ್ವಾ? ಯಾವ ಮಗು ಮಾತಾಡ್ಕೊಂಡು ಬಂತು ಹೇಳಿ ಪ್ರಪಂಚಕ್ಕೆ? ಪಾಠ ಹೇಳ್ಕೊಂಡು ಬಂತು ಹೇಳಿ? ಈಗ ವಿಶೇಷ ಗರ್ಭ ಸಂಸ್ಕಾರ ನಡೀತಾ ಇರೋದ್ರಿಂದ ಕೆಲವು ಮಿರಕಲ್ಸ್ ನಡೀತಾ ಇದೆ. ಇನ್ನ ಹುಟ್ಟಿದ 2 ದಿನಕ್ಕೆ ಮಗು ಹಿಂಗೆ ಹೇಳ್ತಾ ಇದೆ, ಅದು ಹೇಳ್ತಾ ಇದೆ ಅಲ್ಲ. ದಿಸ್ ಇಸ್ ಬಿಕಾಸ್ ಆಫ್ ದ ಗರ್ಭ ಸಂಸ್ಕಾರ. ಬಟ್ ಸುಮ್ಮನೆ ಏನು ಸಂಸ್ಕಾರವಿಲ್ಲದ ಮಗು ಮಾತಾಡ್ಕೊಂಡು ಬರುತ್ತಾ? ಅಥವಾ ಅದು ಎಂಥ ಒಳ್ಳೆ ಸ್ಕೂಲಲ್ಲಿ ಹಾಕಿದ್ರು 100% ತೆಗಿಯತ್ತಾ? So consistent guided effort is always required. Whether we agree or we don't agree, that is the reality. That is the reality. ಮಾಡಿ 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 ಹಾಡ್ತಾ ಹಾಡ್ತಾ ರಾಗ ಅಂತ ಹೇಳ್ತಾರಲ್ವಾ, ಹಾಗೇನೆ ನಾವು ಮಾಡ್ಬೇಕಾಗಿರುತ್ತೆ ಜೀವನದಲ್ಲಿ. ಏನು ಮಾಡ್ದಲೆ ನಾವ್ ಹೆಂಗಾಗುತ್ತೆ? ಸಹಜ ಏನು, ಕೃತಕ ಏನು ತಿಳ್ಕೋಬೇಕು. ಕೃತಕ is that you're born nude, okay? You're born uneducated, but you can turn that into well-dressed, covered. ಎರಡನೇದು, you can be very intelligent and you can be brilliant. You can be anything. ಕೃತಕತೆಯಿಂದ ಸಹಜತೆಯತ್ತ ನಾವು ನಡಿಬೇಕು. ಇದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಕಲಿತೀನಿ ಅಂತ ನಾನು ಅಂದ್ರೆ ಯಾರು ನಮ್ಗೆ ಏನ್ ಕೊಡಲ್ಲ ಹೇಳಿ? ಯಾರು ಏನ್ ಕೊಡಲ್ಲ ಅಂತ ಹೇಳಿ ನನಗೆ? Life is always that. Life is always that. It throws lot of opportunities to us, rays of hope to us, but we must be sensitive to grab it. ಒಂದು ನಾಯಿಗೆ ನೀವು ಮೇಲಿಂದ ಹಿಂಗಾಡ್ಸಿ ಬಿಸ್ಕೆಟ್ ಹಾಕ್ತೀರ. ಅದು ಅಲರ್ಟ್ ಆಗಿದ್ರೆ ಮಾತ್ರ ಅದ್ರ ಬಾಯಿಗೆ ಬೀಳುತ್ತೆ ಬಿಸ್ಕೆಟ್, ಇಲ್ದಲ್ಲಿದ್ರೆ ಎಲ್ಲಿ ಬೀಳುತ್ತೆ? ಹಾಗೆ ಭಗವಂತ ಕೂಡ ನಮ್ಮನ್ನ ಈ ತರ ಪರೀಕ್ಷೆ ಮಾಡ್ತಾ ಇರ್ತಾನೆ. ನಾವು ಅಲರ್ಟ್ ಆಗಿದ್ರೆ ಮಾತ್ರ. ಅವ್ರಿಗಾಗತ್ತಪ್ಪ ನಮಗಾಗಲ್ಲ ಅನ್ಕೊಂಡ್ರೆ ನಾ ಏನ್ ಮಾಡ್ಲಿ ಹೇಳಿ? ಕಮಿಂಗ್ ಟು ದ ಪಾಯಿಂಟ್. ಆ ಡಿಪ್ರೆಷನ್ ಪೇಷಂಟ್ಸ್ ದಿನ ಹಾಕಿದ್ರೆ ಓಕೆ, noted, will do the needful.
ಅಫ್ಕೋರ್ಸ್ ನಾನು ಹೀಲಿಂಗ್ ಅಲ್ಲಿ ನನ್ನ ಪ್ರೇಯರ್ಸ್ ಅಲ್ಲಿ ಇಟ್ಕೊಳ್ತೀನಿ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಇಫ್ ಇಟ್ ಇಸ್ ನಾಟ್ ಬ್ರಿಂಗಿಂಗ್ ಚೇಂಜ್ ಇನ್ ಯು, ಬಿಕಾಸ್ ಒನ್ ಹ್ಯಾಂಡ್ ಕ್ಲಾಪ್ ಕೆನಾಟ್ ಮೇಕ್ ದ ಸೌಂಡ್. ನಾನೇನ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ನಿನಗೆ ನಂಬಿಕೆ ಇಲ್ದಲೇ ಇದ್ರೆ, ನೀನ್ ಇಫ್ ಯು ಆರ್ ನಾಟ್ ಇನ್ ದ ರಿಸೀವಿಂಗ್ ಎಂಡ್, ಯು ಆರ್ ನಾಟ್ ರಿಸೆಪ್ಟಿವ್ ಟು ಇಟ್, God also cannot help you. What about me? Who am I there? It's all, but I'll sleep happily. I'll sleep happily with what I did. I can't sleep happily if I see whether you received it or not. ಇಷ್ಟೇ ಒಂದು ಕೂದಲಳೆ ಅಷ್ಟೇ ವ್ಯತ್ಯಾಸ ಇರೋದು ನಾವು ಜೀವನದಲ್ಲಿ ಸುಖವಾಗಿರಕ್ಕೆ ದುಃಖವಾಗಿರಕ್ಕೆ. ಇಷ್ಟನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ there is nothing else. There is nothing else. ಸೊ ಇಲ್ಲಿ ಹೇಳ್ತಾರೆ ನೋಡಿ, ಸಹಜವಾದ ಮಾನಸಿಕ ಸ್ವರೂಪವನ್ನ ಕೆಳಕಂಡ ಋಷಿವಾಕ್ಯಗಳ ಮೂಲಕ ನಾವು ತಿಳಿದುಕೊಂಡು ಅದರ ಒಂದು ಸಹಜತೆ, ವಾಟ್ ಈಸ್ ಇಟ್ ಆಕ್ಚುಲಿ, ನಾವು ಹೆಂಗೆ ನಾವು ನಮ್ಮನ್ನ ನಾವು ಪ್ರತಿ ಕ್ಷಣ, ಅ ವೈಸ್ ಮ್ಯಾನ್ ಲಿವ್ಸ್ ಎವ್ರಿ ಮೊಮೆಂಟ್ ಇನ್ ಹಿಸ್ ಲೈಫ್ ಅಂತ ಹೇಳ್ತಾರೆ. ಒಂದು ಕ್ಷಣ ಕಳ್ಕೊಂಡ್ರೆ ಹೋಯ್ತಲ್ಲ. ನಮ್ ಗುರುಗಳು ಒಂದ್ ಮಾತು ಹೇಳೋರು, ಭಗವದ್ಗೀತಾ ಗುರು, ಸಂಭವಾಮಿ ಯುಗೆ ಯುಗೆ ಅಂತ ಕೇಳ್ಬೇಡಿ ದೇವ್ರ ಹತ್ರ. ಅವನ್ ಹೇಳೋ ಶ್ಲೋಕನೇ ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಸಂಭವಾಮಿ ಮಮ ಮನೆ ಕ್ಷಣೆ ಕ್ಷಣೆ. ನನ್ನ ಮನಸ್ಸಲ್ಲಿ ನೀನು ಪ್ರತಿ ಕ್ಷಣ ಅವತಾರವನ್ನು ಮಾಡು. ನೀನು ನನ್ನೊಳಗ್ ಬಂದೆ ಅಂದ್ರೆ, ನನಗೆ ನೀನ್ ದಯ ತೋರಿಸ್ತೆ ಅಂದ್ರೆ, ನನಗೆ ದಾರಿ ತೋರಿಸ್ತೆ ಅಂದ್ರೆ, ನಥಿಂಗ್ ಎಲ್ಸ್. ಆದ್ರೆ ಅವನು ಹೇಳ್ತಾನೆ, ನನ್ನ ಕೆಲ್ಸ ಆಯ್ತು, ನಿನ್ ಕೆಲ್ಸ ಏನಿದೆಯೋ ಅದು ಮುಂದುವರಿಸ್ಕೊಂಡು. ಸ್ಕೂಲಲ್ಲಿ ಟೀಚರ್ ಪಾಠ ಮಾಡಾದ್ಮೇಲೆ ನಾವು ಹೋಮ್ ವರ್ಕ್ ಬರಿಬೇಕು, ಟೆಸ್ಟ್ ಎಕ್ಸಾಮ್ ಇದ್ರೆ ನಾವು ಓದ್ಕೊಳ್ಬೇಕು, ಪ್ರಾಜೆಕ್ಟ್ ಇದ್ರೆ ನಾವು ಮಾಡ್ಬೇಕು, ಟೀಚರ್ ಬಂದ್ ಮಾಡಲ್ಲ. ಬಟ್ ಇನ್ ಲೈಫ್ ದೇ ಆರ್ ಲುಕಿಂಗ್ ಅಪ್ ಲೈಕ್ ದಿಸ್, ದ ಟೀಚರ್ಸ್ ಓನ್ಲಿ ವಿಲ್ ಡು, ಗುರುಸ್ ಓನ್ಲಿ ವಿಲ್ ಡು, ಗಾಡ್ ಓನ್ಲಿ ವಿಲ್ ಡು. ಚೆನ್ನಾಗಿರೋ ಎಕ್ಸಾಂಪಲ್ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ಗಿರಿ ಗೋಪುರಗಳಿಲ್ಲ, ನಾನು ಅಲ್ಲಿಲ್ಲ, ನಾನು ಇಲ್ಲಿಲ್ಲ, ನೀನ್ ಇಲ್ಲಿಗೆ ಯಾಕೆ ಹುಡ್ಕೊಂಡ್ ಬರ್ತೀಯ? ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಅಲ್ಲಿಗೆ ಹೋಗಿ ಬಂದಿದ್ದೀನಿ, ಇಲ್ಲಿ ಹೇಳ್ಕೊಂಡ್ ಬಂದಿದ್ದೀನಿ, ದೇವ್ರ ಹತ್ರ ಅದ್ ಮಾಡ್ಕೊಂಡ್ ಬಂದಿದ್ದೀನಿ, ನನಗೇನ್ ಸಿಕ್ತು? ಅವನಲ್ಲಿ ಇಲ್ಲ, ನೀನ್ ಅಲ್ಲಿ ಹೋಗ್ಬಿಟ್ಟು ಹೇಳ್ದೆ. ಕರೆಕ್ಟ್ ಅಡ್ರೆಸ್ ಇಲ್ದಲ್ಲ ಇರೋ ಕಡೆ ನೀನು ಪೋಸ್ಟ್ ಹಾಕ್ಬಿಟ್ಟು ಬರೆದಿದ್ರೆ ಕರೆಕ್ಟ್ ಅಡ್ರೆಸ್ ಅನ್ನ, ಯಾಕೆ ಲೆಟರ್ ತಲುಪಲಿಲ್ಲ ಅಂತ ಕೇಳಿದ್ರೆ ಎಷ್ಟು ಅಸಮಂಜಸ ಅಲ್ವಾ? ದಿಸ್ ಇಸ್ ಆಲ್ಸೋ ದ ಸೇಮ್ ಥಿಂಗ್ ವಾಟ್ ವಿ ಆರ್ ಡೂಯಿಂಗ್. We know everything, but we are not doing anything. Finally, I feel bad for myself, ma'am, after listening so many years and understanding so much. And I also appreciate your consistent efforts towards us. Nan ಬಾಧೆ ಬೀಳಲ್ಲಮ್ಮ, ನನ್ನ ಪ್ರಯತ್ನ ಆಯ್ತು, ನಿಮ್ ಪ್ರಯತ್ನ ನಿಮ್ ಪಾಲಿಗೆ ನಾನು ಬಿಟ್ಬಿಟ್ಟಿದ್ದೀನಿ. ಸಿಂಪಲ್, ಇಟ್ ಇಸ್ ಸಿಂಪಲ್ ಅಸ್ ದಟ್. ಇಲ್ದಿದ್ರೆ ನೀವು ನೆಮ್ಮದಿ ಆಗಿಲ್ಲ, ನಾನು ನೆಮ್ಮದಿ ಆಗಿಲ್ಲ. ಇದನ್ನ ನಾನು ಯಾವತ್ತೂ ಮಾಡ್ಕೊಳಕ್ ಇಷ್ಟಪಡಲ್ಲ. ಅವರವರ ನೆಮ್ಮದಿ ಅವರವರ ಹಿಡಿತದಲ್ಲಿ, ಅವರವರಲ್ಲಿ, ಯಾರಲ್ಲೂ ಇಲ್ಲ, ಯಾವುದರಲ್ಲೂ ಇಲ್ಲ. ಪದೇ ಪದೇ ಸಾರಿ ಸಾರಿ ಎಲ್ಲಾ ಗ್ರಂಥಗಳು, ಎಲ್ಲಾ ಮಂತ್ರಗಳು, ಎಲ್ಲಾ ಗುರುಗಳು ಎಲ್ಲರೂ ಹೇಳ್ತಾ ಇದ್ರು ಕೂಡ, ವಾಟ್ ಇಸ್ ದಿಸ್? ವೇರ್ ಆರ್ ವಿ ಥಿಂಕಿಂಗ್? ವಾಟ್ ಆರ್ ವಿ ಥಿಂಕಿಂಗ್ ಇನ್ ಅವರ್ ಲೈಫ್ಸ್? ಅದಕ್ಕೆ ಇಲ್ಲೊಂದು ಮಂಕುತಿಮ್ಮನ ಕಗ್ಗದ ಶ್ಲೋಕ ಇಟ್ಕೊಂಡು ನಾವು ಹೇಳೋದಾದ್ರೆ, ತರು ಜಾತಿ ಖಗ ಜಾತಿ ಮೃಗ ಜಾತಿಗಳು 100, ನರ ಜಾತಿ ಮಿಕ್ಕ ಜಾತಿಗಳಿಗಿಂತ ಬೇರೆ. ನರ ರೋರ್ವನು ತಾನೊಂದು ಬೇರೆ ಜಗ ಬೆರಕೆ ಸಾಮ್ಯ ಸಾಮ್ಯ ಮಂಕುತಿಮ್ಮ. ಗಿಡಗಳ ಒಂದು ಸ್ವಭಾವ, ಪಕ್ಷಿಗಳ ಒಂದು ಬಗೆ, ಮತ್ತೆ ಪ್ರಾಣಿಗಳ ವಿಂಗಡಣೆಗಳು ನೂರಾರು ತರ ಇರ್ಬೋದು. ಆದರೆ ಮನುಷ್ಯನ ಈ ಸ್ವಭಾವ ಇದೆಯಲ್ಲ, ಇದಕ್ಕೆಲ್ಲದಕ್ಕಿನ್ನ ಭಿನ್ನವಾಗಿರುವಂಥದ್ದು. ಒಬ್ಬೊಬ್ರು ಒಂದೊಂದು ಬೇರೆನೇ ಜಗತ್ತು. ಎವ್ರಿ ಮೈಂಡ್ ಇಸ್ ಅ ವರ್ಲ್ಡ್. ದೇ ಸೇ
ಅದಕ್ಕೆ ನಿಂದೇ ಪ್ರಪಂಚದಲ್ಲಿ ನೀನ್ ಇದೆಯಪ್ಪ ಅಂತ ನಾವ್ ಈ ಪದ ಉಪಯೋಗಿಸಿ ಮಾತಾಡ್ತೀವಿ. ನಿನ್ ಪ್ರಪಂಚನೇ ನಿಂದು ಯಾವಾಗ್ಲೂ. That's the way you can think and you can do. But you can't understand what is the other's world. ಅವ್ರ ವರ್ಲ್ಡ್ ಅವ್ರು ಹ್ಯಾಂಡಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇನ್ನು ಎರಡನೇ ವರ್ಲ್ಡ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. And there are some people ಅವ್ರ ವರ್ಲ್ಡ್ ನ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಬೇರೆಯವ್ರ ವರ್ಲ್ಡ್ ನ ಹ್ಯಾಂಡಲ್ ಮಾಡ್ತಾರೆ. ಎಲ್ಲದಕ್ಕೂ ಕ್ಯಾಟಗರೀಸ್. ಸಮಾನವಾದದ್ದು ಸಮಾನವಲ್ಲದ್ದು ಈ ಜಗತ್ತು. ಯಾರು ಲೈಕ್ ಮೈಂಡೆಡ್ ಇರ್ತಾರೋ ಅವ್ರಿಗೆಲ್ಲ ಒಂದು ಸಮಾನಪ್ಪ, ಎಷ್ಟು ಚೆನ್ನಾಗಿದೆ ಈ ಬ್ಯಾಂಡ್ ಬಿಡ್ತು. ಅಲ್ಲಿಗೆ ಹೊಂದ್ಕೊಳಕ್ ಬರ್ದಲ್ಲೇ ಇರೋರು ಏನ್ ಮಾಡ್ತಾರೆ, ಯಾವಾಗ್ಲೂ ನಿಂದ ಈ ತರ ನಂದು ಈ ತರ, ಹೆಂಗೂ ಹ್ಯಾಪಿ ಆಗಿರಕ್ಕಿರ ಆಗಲ್ಲ. ಯಾವ ವಿಷಯದಲ್ಲಿ ಬಂದ್ರು ಹ್ಯಾಪಿ ಆಗಿರಕ್ ಆಗಲ್ಲ. ಈ ಎರಡೂ ಗುಣಗಳು ಇವನಲ್ಲಿ ಮಿಶ್ರವಾಗಿ ಸೇರಿಕೊಂಡು ಬಿಟ್ಟಿದೆ. ಮನುಷ್ಯನಲ್ಲಿ ಎರಡು ಗುಣಗಳು ಮಿಕ್ಸಪ್ ಆಗ್ಬಿಟ್ಟಿದೆ. ಸೊ ಹಾಲು ನೀರು ಬೆರ್ತು ಬಿಟ್ರೆ ಹೆಂಗ ತೆಗಿಯಕ್ಕಾಗಲ್ವೋ ಆ ಮಟ್ಟಕ್ಕೆ ನಾವು ಬರ್ಸಿಟ್ಕೊಂಡ್ಬಿಟ್ಟಿದೀವಿ ಇದನ್ನ. ಈಗ ಅದೇ ಹಾಲು ತುಪ್ಪ ಬೆರೆತ್ರೆ ತೆಗಿಬಹುದು ತುಪ್ಪನ ಹಾಲಿಂದ. ಹಾಲು ಸಕ್ಕರೆ ಬೆರೆತ್ರು ಸಡನ್ ಆಗಿ ಹಾಲು ಬಗ್ಗಿಸ್ಬಿಟ್ರೆ ಆ ಸಕ್ಕರೆ ಉಳ್ದೋಗುತ್ತೆ, ಅದು ಕರ್ಗೋಕ್ ಮುಂಚೆ. ಹಾಗೆ ನಾವು ಕೂಡ ಯಾವುದು ಡೀಪ್ ರೂಟ್ ಆಗಕ್ ಮುಂಚೆನೆ ನಾವು ಅದನ್ನ ತೆಗೆದು ಹಾಕೊಂಡ್ ಬಿಡ್ಬೇಕು. ಕಾನ್ಶಿಯಸ್ ಎಫರ್ಟ್ ಇಸ್ ಸೋ ಮಚ್ ರಿಕ್ವೈರ್ಡ್, ಸೋ ಮಚ್ ರಿಕ್ವೈರ್ಡ್. ಡೋಂಟ್ ಎಕ್ಸ್ಪೆಕ್ಟ್ ದ ಪ್ರಾಂಪ್ಟ್ಸ್ ಎವ್ರಿ ಟೈಮ್ ಇನ್ ಲೈಫ್. ಡೋಂಟ್ ಎಕ್ಸ್ಪೆಕ್ಟ್. You become more dependent, you become more helpless. ನಾನು ಯಾವಾಗ್ಲೂ ಬುದ್ಧನದು ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. 24 ಶಿಷ್ಯರಲ್ಲಿ ಒಬ್ಬ ಮಾತ್ರ ಫೇಲ್ಯೂರ್ ಆಗ್ಬಿಟ್ಟ ಬುದ್ಧನದ್ರಲ್ಲಿ. ಯಾಕೆ ಅಂದ್ರೆ ನಾನು ಇನ್ನೇನು ನಿರ್ವಾಣ ಹೊಂದುತ್ತೀನಿ ಅಂತ ಬುದ್ಧ ಹೇಳಿದಾಗ ಎಲ್ಲರೂ ಬಂದು ನಾವೇನ್ ಮಾಡ್ಬೇಕು ಅಂತ ಅವರ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಹೋದ್ರು. ಆದ್ರೆ ಒಬ್ಬ ಮಾತ್ರ ನನ್ನ ಗುರು ನನ್ನನ್ನ ಬಿಟ್ಟು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವನು ಬುದ್ಧನ ಮುಂದೆ ಸುಮ್ಮನೆ ಕೂತ್ಕೊಂಡು ಅಳ್ತಾ ಇದ್ದ, ರೋಧಿಸ್ಕೊಂತಾ ಇದ್ದ. ಟೈಮ್ ನೋಡೋದು, ಇನ್ನೇನಾಗೋಯ್ತು ಟೈಮ್. ಬುದ್ಧ ಹೊಟ್ಟೋಗ್ತಾನೆ, ನಮ್ಮನ್ ಬಿಟ್ಟು ಹೊಟ್ಟೋಗ್ತಾನೆ. ಅವ್ನ್ ಏನೂ ಆಗ್ಲಿಲ್ಲ ಜೀವನದಲ್ಲಿ. ಹೆಸರು ಆನಂದ, ಆದ್ರೆ ಅವನ ಆನಂದನೇ ಪಡ್ಲಿಲ್ಲ. ಯಾಕೆಂದ್ರೆ ಬುದ್ಧನ ಸ್ಟ್ಯಾಚು ಜೊತೆ ಇನ್ನು ಮಿಕ್ಕ 23 ತೀರ್ಥಂಕರರ್ದು ಇಟ್ಟಿರ್ತಾರೆ, ನಿಮ್ದು ಇಟ್ಟಿರಲ್ಲ, ಎಲ್ಲೂ ಇಟ್ಟಿರಲ್ಲ ಸ್ಟ್ಯಾಚು. ಯಾಕೆ? ವೇಸ್ಟ್. ಅಷ್ಟು ವರ್ಷ ಬುದ್ಧನ ಜೊತೆ ಇದ್ದು ಹೋಗ ಅವನೇನು ತಗೊಂಡು ಹೋಗ್ಲಿಲ್ಲ. ಅರ್ಥ ಆಯ್ತಾ? ಆದ್ರಿಂದ ನಾವು ಅಸೋಸಿಯೇಟ್ ಆಗುವಾಗ ಯೋಚನೆ ಮಾಡ್ಬೇಕು ಯಾರ ಜೊತೆ ಅಸೋಸಿಯೇಟ್ ಆಗ್ತೀವಿ ಅಂತ. ಆಮೇಲೆ ವಿ ಶುಡ್ ನೋ ವೈ ವಿ ಆರ್ ಅಸೋಸಿಯೇಟೆಡ್ ಅಂಡ್ ವೈ ಡು ವಿ ರಿಯಲಿ ನೀಡ್ ಟು ಕಂಟಿನ್ಯೂ ದಿಸ್ ಅಸೋಸಿಯೇಷನ್ ಅಂಡ್ ಹೌ ಆರ್ ವಿ ಬೆನಿಫಿಟೆಡ್ ವಿತ್ ದಿಸ್ ಅಸೋಸಿಯೇಷನ್ ಅಂಡ್ ಹೌ ಟು ಎಂಡ್ಯೂರ್ ದಿಸ್ ಅಸೋಸಿಯೇಷನ್. ಇಟ್ಸ್ ವೆರಿ ಸಿಂಪಲ್. ಹೌ ಟು ಎಂಡ್ಯೂರ್, ದಟ್ಸ್ ಆಲ್. ಎಲ್ಲರಲ್ಲೂ ಸರಿ ತಪ್ಪಿದೆ, ಎಲ್ಲದರಲ್ಲೂ ಸರಿ ತಪ್ಪುಗಳಿದೆ. ನನ್ನ ಗುಣ ಏನಾಗ್ಬೇಕು? ಮಧುಕರ ವೃತ್ತಿ ಎನ್ನದು. ಎಲ್ಲದರಲ್ಲಿರೋ ಒಳ್ಳೇದನ್ನ ಮಾತ್ರ ನಾನು ನೋಡ್ಬೇಕೇ ವಿನಃ ಬೇರೆದು ಯಾವ್ದು ಇಲ್ಲ. ನನಗ್ ಜೀವನದಲ್ಲಿ ಏನೋ ಸಿಕ್ಲಿಲ್ಲ, ಯಾಕೆ ಸಿಕ್ಲಿಲ್ಲ? ಲೆಟ್ ಮಿ ರಿಯಲೈಸ್ ದಟ್. ನನ್ ಜೀವನದಲ್ಲಿ ಏನೋ ಸಿಕ್ತು, ಲೆಟ್ ಮಿ ಅಪ್ರಿಶಿಯೇಟ್ ದಟ್. ಸಿಕ್ಕಿದೆ, ಆದ್ರೆ ಅದೇ ಎಲ್ಲ ಅಲ್ಲ. ಅದನ್ನ ಎಲ್ಲ ಹೇಗ್ ಮಾಡ್ಕೋಬೇಕು ಅಂತ ಪ್ರಯತ್ನದಲ್ಲಿರೋ. ಅವಾಗ ನೆಗೆಟಿವ್ ಇರೋದೇ ಇಲ್ಲ ನಿನ್ನ ಸುತ್ತಲೂ ನೆಗೆಟಿವ್ ಇರೋದೇ ಇಲ್ಲ. ಬಿಕಾಸ್ ಯು ಆರ್ ಟ್ರೈಂಗ್ ಟು ಮೇಕ್ ದ ಗುಡ್ ಇಂಟು ಬೆಸ್ಟ್. ಅಲ್ವಾ? ಇದನ್ನ ನಾವು ತಿಳ್ಕೊಂಡಾಗ ಜೀವನ ಎಷ್ಟು ಸುಖ. ರಾಗಿ ಮುದ್ದೆ
ಉಂಡ್ರು ಸುಖ ಪಡ್ಬೇಕು. ಒಂದು ಕಾಲದಲ್ಲಿ ರಾಗಿ ಮುದ್ದೆ ತಿಂತಾರೆ ಅಂದ್ರೆ ತುಂಬಾ ಚೀಪು. ಆದ್ರೆ ಇವತ್ತು ವೈಟಮಿನ್ ಡಿ ಕೊರತೆಯಿಂದ ಎಲ್ಲಾರ್ಗು ಡಾಕ್ಟರ್ಗಳು ರಾಗಿ ತಿನ್ರಿ ಅಂತಾರೆ, ರಾಗಿ ಮುದ್ದೆ ತಿನ್ರಿ ಅಂತಾರೆ. ಈಸಿ ಟು ಕುಕ್ ಅಂಡ್ ಗುಡ್ ಫಾರ್ ಹೆಲ್ತ್. ಎಣ್ಣೆ ಇಲ್ಲ, ಉಪ್ಪಿಲ್ಲ, ಯಾವುದು ಆರೋಗ್ಯಕ್ಕೆ ಶತ್ರುಗಳು ಅವ್ಯಾವೂ ಇಲ್ಲ. ಇವತ್ತು ರಾಗಿ ಬಾಲ್ ಅದಕ್ಕೆ ತುಂಬಾ ಬೆಲೆ ಬಂದ್ಬಿಡ್ತು. ಎವ್ರಿಥಿಂಗ್ turns up, it goes down. Goes up, comes down. Everywhere this is there. ಇವತ್ತು ಒಳ್ಳೇದು, ನಾಳೆ ಇನ್ನೊಂದು. ಆದರೆ ಎಲ್ಲದರ ಒಂದು ಸಹಜ ಸ್ವರೂಪ. ವೈ ದಿಸ್, ಇಟ್ ಇಸ್ ಲೈಕ್ ದಿಸ್. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಪ್ರಾಬಬ್ಲಿ ನನ್ಗೆ ನನ್ನ ಇದರಲ್ಲಿ, ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ, always I can speak about myself because I don't know about others, how they talk, how they think, how they take it, because each one has their own whims and fancies, wishes, assumptions, perceptions ಎಲ್ಲ ಇರುತ್ತೆ. ಆದ್ರಿಂದ ನಾನು ಆತರ ಯಾವತ್ತು ಇದ್ ಮಾಡ್ಕೊಳಕ್ ಹೋಗಲ್ಲ. ಬಟ್ ಫಾರ್ ಮೀ ವಾಟ್ ಐ ಫೀಲ್ ಸೋ ಸಿಂಪಲ್ ಅಲ್ಲ, ಎಷ್ಟು ತಿಳ್ಕೊಂಡ್ರೆ ಸಾಕಪ್ಪ. ಅಡಿಗೆ ಮನೇಲಿ ಅಡಿಗೆ ಮಾಡಕ್ಕೆ ಮನೇಲಿ 4 ಜನ ಇದ್ರೆ ಎಷ್ಟೊಂದು ರೆಸಿಪೀಸ್ ಬೇಕು, ಎಷ್ಟೊಂದ್ ತರ ಬೇಕು, ಏನೆಲ್ಲ ಕಲಿಬೇಕು. ಆದ್ರೆ ಬದುಕಲ್ಲಿ ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂದ್ರೆ ತುಂಬಾ ಬೆರಳು ಎಣಿಕೆಯಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ರೆ ಸಾಕು. We need not grab too much or need not acquire too much. I go here, I do this, ಈಗ ತಾನೇ ಯಾರೋ ಫೋನ್ ಮಾಡಿ 1.5 ತಿಂಗಳಿಂದ ಎಕ್ಸರ್ಸೈಸ್ ಮಾಡಿಲ್ಲ, ತುಂಬಾ ಕಾಲು ನೋವು, ನನ್ನ ಅಲ್ಲಿ ಬಂದ್ರೆ ನನಗೆ ಸೇವೆ ಮಾಡಕ್ಕಾಗ್ಲಿಲ್ಲ ಅಂತ ಹೇಳು. ಎಲ್ಲಿ ಹೋಗ್ತಾ ಇರೋದು 1.5 ತಿಂಗಳಿಂದ ನಾನು ಎಕ್ಸರ್ಸೈಸ್ ಮಾಡ್ದಿರಾ ಅಂದ್ರೆ, ಅಲ್ಲಿ ಯಾರೋ ಗುರುಗಳು ಬಂದಿದ್ದಾರೆ, ಅಲ್ಲಿ ಚಾಂಟಿಂಗ್ ಹೋಗ್ತಾ ಇರೋದು, ಅಲ್ಲಿ ಇನ್ನೇನೋ ಮಾಡಕ್ ಹೋಗ್ತಾರೆ. ಸೊ ನಾನಿದ್ರೆ ಎಲ್ಲ ಅನ್ನೋದು ನಮಗ್ ಫಸ್ಟ್ ರಿಯಲೈಸೇಷನ್. ನನ್ನದು ನಾನು ಮಾಡ್ಕೊಂಡು, ನಾನು ಸ್ಟ್ರೆಂಥನ್ ಮಾಡ್ಕೊಂಡು ಆಮೇಲೆ ನಾನು ಎಷ್ಟು ಬೇಕಾದ್ರೂ ಮಾಡ್ಬೋದು, ಲೋಕಕ್ಕೆ, ಗುರುವಿಗೆ, ಪ್ರಪಂಚಕ್ಕೆ, ಇನ್ನೊಂದಕ್ಕೆ ಎಲ್ಲ ಮಾಡ್ಬೋದು. ಆದ್ರೆ ನಾನಿಲ್ಲದೆ ನಾನು ಏನ್ ಕೊಡ್ಬೋದು ಈ ಪ್ರಪಂಚಕ್ಕೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಲ್ವಾ, ನಮಗೆ ಅರ್ಥ ಆಗ್ಬೇಕಲ್ವಾ. ಸೊ ಎಷ್ಟು ಚೆನ್ನಾಗಿ ಹೇಳಿದ್ರು, ಲಿವ್ ಅಂಡ್ ಲೆಟ್ ಲಿವ್, ಲಿವ್ ಅಂಡ್ ಲೆಟ್ ಲಿವ್. ಆ ಲಿವ್ ಅಂಡ್ ಲೆಟ್ ಲಿವ್ ಪ್ರಿನ್ಸಿಪಲ್ ಇಲ್ದಲೇ ಇದ್ರೆ ಹೇಗನ್ಸುತ್ತೆ ಜೀವನದಲ್ಲಿ? ನಾನಿಲ್ಲದೆ ನಾನು ಏನೂ ಮಾಡಕ್ಕಾಗಲ್ಲ. ಅದನ್ನೇ ಇನ್ ಸ್ವಲ್ಪ ಡೀಪಾಗಿ ತಗೊಂಡ್ರೆ, ನಾನು ಎಂಬ ಆತ್ಮವಿಲ್ಲದೆ ಈ ದೇಹ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹ ಒಂದೇ ಇದ್ದು ಆತ್ಮ ಇಲ್ದಿದ್ರೆ ಏನೂ ಕಿಸಕ್ಕಾಗಲ್ಲ ನಮ್ಮ ಜೀವನದಲ್ಲಿ. ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ಹೌ ಬ್ಯೂಟಿಫುಲ್. ಆದ್ರೆ ನಾನೇ ಎಲ್ಲೋ ತಪ್ಪು ಹೋಗ್ತಾ ಇದ್ದೀನಲ್ಲ, ಸಮ್ ಒನ್ ಲಿಂಕ್ ಐ ಆಮ್ ಮಿಸ್ಸಿಂಗ್ ರಿಯಲಿ. ಆ ಲಿಂಕ್ ನನಗ್ ಸಿಕ್ತು ಅಂದ್ರೆ ಅದನ್ನ ಇಟ್ಕೊಂಡು ಈ ಕಡೆಗೂ ಆ ಕಡೆಗೂ ಬೆಸ್ತಬಿಟ್ಟು ನಾನು ಭಗವಂತನಾಗ್ಲಿಕ್ಕೆ ಎಷ್ಟು ಸಮಯನೂ ಇಲ್ಲ, ಏನ್ ಕಷ್ಟನೂ ಇಲ್ಲ. ನಾನು ಅದೇ, ಆದ್ರೆ ಐ ಹ್ಯಾವ್ ವೇಲ್ಡ್ ಇಟ್, ಮುಚ್ಚಿಬಿಟ್ಟಿದ್ದೀನಿ ಆ ಸತ್ಯವನ್ನ. ಯಾಕೆ? ನಾನು ಇನ್ನೇನೋ ಅಂತ ಅನ್ಕೊಳ್ಳೋ ಆ ನಿತ್ಯದಲ್ಲಿ ಬದುಕ್ತಾ ಇರೋದ್ರಿಂದ ನಾನು ಇದೆಲ್ಲ ನನ್ನ ಜೀವನದಲ್ಲಿ ನಡೀತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಇನ್ನೇನು ದೊಡ್ಡದಿಲ್ಲ. ಇದನ್ನ ಹೇಳ್ತಾ ಹಾಗೆ ಮುಂದುವರೆದಾಗ, ನೆಲ ಒಂದೇ, ಹೊಲ ಗದ್ದೆ ತೋಟ, ಮರಳೆರೆ ಬೇರೆ, ಜಲ ಒಂದೇ, ಸಿಹಿಯುಪ್ಪು ಜವಗೂಟೆ ಬೇರೆ, ಕುಲ ಒಂದರೊಳೆ ಸೋದರ ವ್ಯಕ್ತಿ ಗುಣ ಬೇರೆ, ಹಲವು ಒಂದು ಸಹಜ ಮಂಕುತಿಮ್ಮ. ಒಂದೇ ನೆಲ, ಆದರೆ ಅದರಲ್ಲಿ ಹೊಲ ಗದ್ದೆ ತೋಟ ಇವೆಲ್ಲ ಮಾಡ್ಬೋದು ಒಂದೇ ನೆಲದಲ್ಲಿ. ಅಲ್ಲೇ ಬೇಕಾದ್ರೆ ಒಂದು ಬ್ಯೂಟಿಫುಲ್ ಆಗಿ ಫಾರ್ಮ್ ಹೌಸ್ ಮಾಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಒಂದು ಪಾಂಡ್ ಮಾಡ್ಬೋದು, ಲೋಟಸ್ ಪಾಂಡ್ ಮಾಡ್ಬೋದು, ಫಿಶ್ ಪಾಂಡ್ ಮಾಡ್ಬೋದು,
ಏನ್ ಬೇಕಾದ್ರೂ ಮಾಡು, ನೆಲ ಒಂದೇ. ಆದ್ರೆ ನಿನ್ನ ಬುದ್ಧಿಗನುಸಾರ, ನಿನ್ನ ಅನುಕೂಲಕ್ಕನುಸಾರ ನೀನು ಏನು ಬೇಕಾದ್ರೂ ಮಾಡ್ಬೋದು. ನೀರೊಂದೇ ಆದರೂ ಸಿಹಿ, ಉಪ್ಪು, ಅದರಲ್ಲಿ ನೋಡು ಎಷ್ಟು ರುಚಿಗಳು. ಒಂದೇ ಕುಲದಲ್ಲಿ ಹುಟ್ಟಿರ್ಬೋದು, ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ ಹುಟ್ಟಿರ್ಬೋದು. ಸ್ವಭಾವಗಳಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ. ಯಾಕಿಂಗಾಯ್ತು ಅಂದ್ರೆ, ಇವತ್ತು ಎಲ್ಲರೂ ಒಂದೇ ತಾಯಿಯ ಯೋನಿಯಲ್ಲಿ ಬಂದಿರ್ಬೋದು, ಆದ್ರೆ ನಾನಾ ಜನ್ಮಗಳಲ್ಲಿ ನಾನು ಎಲ್ಲೆಲ್ಲಿ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿದ್ದೀನಿ, ಆಯಾ ಜನ್ಮಗಳಲ್ಲಿ ನಾನೇನ್ ಪಡ್ಕೊಂಡಿದ್ದೀನಿ ಅನ್ನೋದನ್ನ ನಾವು ನೋಡ್ಕೊಂಡಾಗ ನಮ್ಮ ಯಾರ ಜೊತೆನೂ ನಮಗ್ ಕಂಪ್ಯಾರಿಸನ್ ಬರಲ್ಲ, ನೋವು ಬರಲ್ಲ ಜೀವನದಲ್ಲಿ. ನೀನೇನ್ ಪಡ್ಕೊಂಡ್ ಬಂದಿದ್ಯಾ, ನಿಂದು ಮಾಡಿದ್ದುಣ್ಣೋ ಮಹಾರಾಯ ಅಂತ ದೊಡ್ಡವ್ರು ಹೇಳುತ್ತಲ್ಲ, ಹಾಗೆ ನೀನೇನ್ ಮಾಡ್ಬೇಕಾಗಿತ್ತೋ ನೀನ್ ಮಾಡ್ದೆ, ಅದರಂತೆ ನೀನ್ ಪಡ್ಕೊಂಡೆ. ನಾನೇನ್ ಮಾಡ್ಬೇಕಾಗಿತ್ತೋ ಅದನ್ನ ನಾನ್ ಮಾಡ್ದೆ, ಅದರಂತೆ ನಾನ್ ಪಡ್ಕೊಂಡೆ. ಇಷ್ಟು ಸಿಂಪಲ್. ಯು ಕ್ಯಾನ್ ಪುಟ್ ಫುಲ್ ಸ್ಟಾಪ್ ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ಕಾಮಾ, ಕೀಪಿಂಗ್ ಕಂಜಂಕ್ಷನ್ಸ್ ಅಂಡ್ ಮೇಕಿಂಗ್ ಇಟ್ ಅ ಕಾಂಪೌಂಡ್ ಸೆಂಟೆನ್ಸ್ ಅಷ್ಟೇ. ಆಮೇಲೆ ಒನ್ಸ್ ಯು ಅಂಡರ್ಸ್ಟ್ಯಾಂಡ್, just you will put one full stop over there. There ends the matter. There ends the matter. ಆದರೆ ನಮ್ಮ ಉದ್ದೇಶ ಈ ಮ್ಯಾಟರ್ ಅನ್ನ ನಮ್ಮ ಮೈಂಡ್ ಅಲ್ಲಿ ಎಂಡ್ ಮಾಡ್ಕೊಳ್ಳೋದು ಅಲ್ಲವೇ ಅಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಒಂದು ಪಾಯಿಂಟ್ ಕ್ರಾಸ್ ಆದ್ಮೇಲೆ ಯು ಹ್ಯಾವ್ ಸ್ಟಾರ್ಟೆಡ್ ಎಂಜಾಯಿಂಗ್ ಯುವರ್ ಪೇನ್ಸ್. ನಿಮ್ಮ ಮಿಸರೀಸ್ನೇ ನೀವು ಎಂಜಾಯ್ ಮಾಡಕ್ ಶುರು ಮಾಡ್ಬಿಟ್ಟಿರ್ತೀರ. ಅದಕ್ಕೆ ಇವತ್ತು ಯಾರೋ ಏನೋ ಎಲ್ಲ ಮಾಡಿ, ಪೂಜೆ, ಇನ್ನೊಂದು ಮತ್ತೊಂದು ಹೋಮ, ಅಥವಾ ಏನೋ ಒಂದು ಹೀಲಿಂಗು, ಸರ್ಜರಿ ಎಲ್ಲ ಮಾಡಿ ಅದೆಲ್ಲ ತೆಗೆದುಬಿಟ್ಟಿದ್ರು, ಸ್ಟಿಲ್ ಐ ಹ್ಯಾವ್ ದಟ್ ಫೀಲಿಂಗ್, ಐ ಆಮ್ ಲಿವಿಂಗ್ ವಿತ್ ದಟ್ ಫೀಲಿಂಗ್. ಅಯ್ಯೋ, ನಿಮಗೆ ತಂದು ಅಲ್ಲಿ ಎಕ್ಸ್ಟ್ರಾ ಗ್ರೋತ್ ಆಗಿರೋದು ಎಲ್ಲ ತೋರಿಸಿ, ಇದ್ರಲ್ಲಿ ಪ್ಲೇಟ್ ಅಲ್ಲಿ ಹಾಕೊಂಬಂದು ಎಲ್ಲ ತೋರಿಸಿ ಎಲ್ಲ ಆದ್ಮೇಲೂ ಇನ್ನೂ ನಂಗೆ ಇಲ್ಲಿ ಏನೋ ಭಾರನೇ ಅನ್ಸುತ್ತೆ, ಇನ್ಕನ್ವೀನಿಯನ್ಸ್ ಅನ್ಸುತ್ತೆ ಅಂತಂದ್ರೆ, ಸಿ, it's gone out of the body but not from the mind. It's not gone. A feel illa, emotion also is not gone. Emotion is also not gone. Right? ಸ್ವಲ್ಪ ಅರ್ಥ ಆಗ್ತಾ ಇರ್ಬೋದಾ, ಅಥವಾ ಇನ್ನಷ್ಟು ಚಂದ ಪ್ರಯತ್ನ ಮಾಡ್ಬೇಕಾ, ನಾನು ಗೊತ್ತಾಗ್ತಿಲ್ಲ. ಸೊ ಎಲ್ಲ ಬದಲಾಗೇ ಇರುತ್ತೆ, ಯಾಕಂದ್ರೆ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವರವರು ಇವತ್ತು ಒಂದೇ ಸಂಸ್ಥೆಯಲ್ಲಿರ್ಬೋದು, ಒಂದೇ ಸತ್ಸಂಗದ ಗ್ರೂಪ್ ಅಲ್ಲಿ ಇರ್ಬೋದು, ಒಂದೇ ಗುರುವಿನಾಡಿ ಇರ್ಬೋದು, ಆದರೂ ಕೂಡ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅಂತ ದೊಡ್ಡವ್ರು ಏನ್ ಹೇಳಿದಾರೋ ಆ ಮಾತು ಅಕ್ಷರಶಃ ಸತ್ಯ. ಮನುಷ್ಯ ಜಾತಿ ಒಂದೇ, ಆದರೂ ಬಿಡಿ ವ್ಯಕ್ತಿಗಳಲ್ಲಿ ಹಲವಾರು ರೀತಿಯ ಭಿನ್ನ ಭಿನ್ನವಾದ ಗುಣ ಇರುವುದು ಸಹಜವೇ. ನಾನೊಬ್ಬಳು ಬದಲಾಯಿಸ್ಕೊಂಡ್ರೆ, ಹೌ ಟು ಲಿವ್ ವಿತ್ ದಿಸ್ ಪರ್ಸನ್, ಎವ್ರಿಥಿಂಗ್ ವಿಲ್ ಬಿಕಮ್ ವೆರಿ ಈಸಿ. Everything will become very easy. If at all I don't change, then everything will become complex, multiplied, very difficult. Live always unhappily. Live always unhappy. Who chose this? I myself. I myself. ಇನ್ನ ತುಂಬಾ ಸಿಂಪಲ್ ಆಗಿ ನಂಗೆ ಅರ್ಥ ಆಗುತ್ತೆ. ಇದಕ್ಕೂ ಸಮಯ ವ್ಯರ್ಥ ಮಾಡ್ಬೇಕು, ಒಳ್ಳೆ ಥಿಂಕ್ ಮಾಡಕ್ಕೂ ಅಷ್ಟೇ ಸಮಯ ಕೊಡ್ಬೇಕು. ಎರಡೂ ಏನ್ ಬದಲಾವಣೆ ಅಲ್ಲ. ಇದೆಲ್ಲ ರಿಸರ್ಚ್ ಮಾಡಿ ಒಂದ್ ರೂಮಲ್ಲಿ ಈ ಸ್ಲಾಟ್ರಿ ನಡೀತಾ ಇರತ್ತೆ, ಇನ್ನೊಂದ್ ಕಡೆ ಧ್ಯಾನ ಜಪಾದಿಗಳು ನಡೀತಾ ಇರತ್ತೆ. ಇಲ್ಲೇನು ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿದೆ, ಅಲ್ಲೇನು ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿದೆ. See, when you do negative, what sort of vibrations will be there? When you do positive, what sort of vibrations will be there? When we understand all this, why can't I switch over? This is the point. ಯಾಕೆ ನಂಗೆ ಸ್ವಿಚ್ ಓವರ್ ಆಗಕ್ಕಾಗಲ್ಲ? I have still not decided to transform.
or I've still not decided to change, or I've not decided to be happy. Decided to be happy. Decided to be happy. So ಇದರ ನಂತರ ಮುಂದಿನ ಒಂದು ಶ್ಲೋಕ ಕಗ್ಗದ್ದೆ. ಮನುಜ ಕುಲ ಒಂದೊಬ್ಬ ನಿನ್ನೊಬ್ಬನಂತಿಲ್ಲ, ತನು ವಂಗಗಳೊಂದೊಂದು ರೂಪ ಗುಣ ಬೇರೆ, ಮನದೊಳೊಬ್ಬೊಬ್ಬನೊಂದೊಂದು ಪ್ರಪಂಚವಿನ್, ತನು ವೇಗದೊಳು ಬಹುಳ ಮಂಕುತಿಮ್ಮ. ಮನುಜ ಕುಲ ಅನ್ನೋದು ಒಂದೇ, ಆದ್ರೆ ಒಬ್ಬ ಮನುಷ್ಯ ಒಬ್ಬನಂತಿಲ್ಲ. ದೇಹ ಮತ್ತು ಅಂಗಗಳು, ಎಲ್ಲಾರ್ಗೂ ಕೈ ಇದೆ, ಎಲ್ಲಾರ್ಗೂ ಕಾಲಿದೆ, ಎಲ್ಲಾರ್ಗೂ ಎಲ್ಲ ಇದೆ. ಆದ್ರೆ ಎಲ್ಲಾರ್ಗೂ ಎಲ್ಲ ಇದೆ, ಆದ್ರೆ ಒಬ್ರಿಗೆ ಹೆಚ್ಚು ಶಕ್ತಿ ಇದೆ, ಒಬ್ಬರದು ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಫಿಸಿಕಲಿ ವೆರಿ ಬ್ಯೂಟಿಫುಲ್, ವೆರಿ ಶೇಪಿ, ವೆರಿ ನೀಟ್, very neat, very shapy. All that is there. But still, happiness is not there. ಅದಕ್ಕೆ ಎಲ್ಲ ಚೆನ್ನಾಗಿದ್ದ ಮಾತ್ರಕ್ಕೆ ಹ್ಯಾಪಿ ಆಗಿರ್ತೀವಿ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ವರ್ಷಗಳ ಶ್ರಮ, ನಿರಂತರ ಪರಿಶ್ರಮದಿಂದ ಒಂದು ಮನೆ ಕಟ್ಕೋತೀವಿ. ಮನೆ ಕಟ್ಕೊಂಡ್ಮೇಲೆ ನಾವು ಹ್ಯಾಪಿ ಆಗಿದೀವಿ ಅಂತಾನ ಇರ್ತೀವ? ಎಷ್ಟು ಜನ ಬೇಕು, ಅಯ್ಯೋ ಏನ್ ಸುಖ ಪಡ್ತೀವಿ, ಮನೆ ಕಟ್ಕೊಂಡ್ವಿ, ಸಾಲ ಸೋಲ ಮಾಡಿ ಅದ್ ಮಾಡಿ ಇದು ಮಾಡಿ ಜೀವನ ಎಲ್ಲ ಒತ್ತೆ ಇಟ್ಟು ಎಲ್ಲ ಮಾಡ್ಕೊಂಡ್ವಿ. ಆದ್ರೆ ಏನಾಯ್ತು ಏನಾಯ್ತು? ಇಲ್ಲಿ ಬಂದ್ವಿ, ಅಲ್ಲಿಗಿಂತ ಇನ್ನ ಗೋಲ್ಡ್ ಜಾಸ್ತಿ, ಇನ್ನ ಆರೋಗ್ಯ ಕೆಟ್ಟೋಯ್ತು, ಇನ್ನ ಅದ್ ಹಂಗಾಗೋಯ್ತು, ಇದ್ ಹಿಂಗಾಗೋಯ್ತು. ಹಾಗಾದ್ರೆ ಮನೆಯಿಂದ ಸಂತೋಷ ಬಂತ? ಮನೆ ಸಂತೋಷನ ಕೊಡ್ತಾ ನಮ್ಗೆ ನಿಜವಾಗ್ಲೂ ಜೀವನದಲ್ಲಿ? ವೈ ಆರ್ ವಿ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಎಷ್ಟು ಸತ್ಸಂಗಗಳಿಗೆ, ಎಷ್ಟು ಕ್ಲಾಸ್ಗಳಿಗೆ, ಇಷ್ಟೆಲ್ಲಾ ಕಡೆಗೆ ಹೋಗಿ ನಾವ್ ಏನು ಯಾವ್ದನ್ನು ಹೇಗೂ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ, ವಾಟ್ ಇಸ್ ಇಟ್ ಆಕ್ಚುಲಿ? ವಾಟ್ ಇಸ್ ಇಟ್ ಆಕ್ಚುಲಿ? ನಾವೆಲ್ಲಿ ನಿಂತೋಗಿದೀವಿ ಅನ್ನೋದನ್ನ ಪರಮಾತ್ಮ ನಮಗೆ ತೋರಿಸ್ತಾ ಇದ್ದಾನೆ ಇವತ್ತು ಈ ಒಂದು ವಿಚಾರಧಾರೆಯಲ್ಲಿ. ನಾವಿದನ್ನ ಅರ್ಥ ಮಾಡ್ಕೊಂಡು ನಾವು ಆಕಾರ, ಸ್ವಭಾವ ಎಲ್ಲರದು ಬೇರೆ ಬೇರೆನೆ. ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳಾದ್ರು ಒಂದಿಷ್ಟಾದ್ರು ಯು ರಿಸೆಂಬಲ್ ಹರ್ ಅಂತೀವಿ, ಯು ಆರ್ ನಾಟ್ ಲೈಕ್, ಯು ಆರ್ ನಾಟ್ ಹರ್ ಅಂತ ಹೇಳಕ್ಕಾಗಲ್ಲ, ಯು ಆರ್ ದ ಸೇಮ್ ಅಂತ ಹೇಳಕ್ಕಾಗಲ್ಲ. ಮನಸ್ಸಿನ ವಿಚಾರದಲ್ಲಂತೂ ಒಬ್ಬೊಬ್ಬರು ಒಂದೊಂದು ಪ್ರಪಂಚವೇ ಸರಿ, ಕಮ್ಮಿ ಏನಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಒಂದ್ ಮೀಟಿಂಗ್ ಅಲ್ಲಿ ಕುತ್ಕೊಳ್ಳಿ, ಸಜೆಷನ್ ಕೇಳಿ, 10 ಜನ 10 ತರ ಹೇಳ್ತಾರೆ ವಿನಃ ಒಬ್ಬರದ್ರ ತರ ಒಬ್ರು ಹೇಳೋದು ಕಡಿಮೆ. ಆಮೇಲೆ ತಿರ್ಗಾ ಸೆಕೆಂಡ್ ಪೋಲ್ ತಗೋಬಹುದು, ಯಾರ ಜೊತೆ ಯಾರು ಮರ್ಜ್ ಆಗ್ತೀರಾ, ಹೂ ಇಸ್ ಗೋಯಿಂಗ್ ವಿತ್ ಹೂಸ್ ಒಪಿನಿಯನ್, ವಿಚ್ ಯು ಥಿಂಕ್ ದ ಬೆಸ್ಟ್. ಅಷ್ಟೆಲ್ಲ ಶ್ರಮ ಬಿದ್ದ ಮೇಲೆ ಆಮೇಲೆ ಐ ಗೋ ವಿತ್ ಹಿಮ್, ಐ ಗೋ ವಿತ್ ದಿಸ್, ಐ ಗೋ ವಿತ್ ದಟ್, ಬಟ್ ಸ್ಟಿಲ್ ನಾಟ್ ಕಂಪ್ಲೀಟ್ಲಿ ಓಕೆ. ಪ್ರಪಂಚ ಒಂದು, ಅಲ್ಲಿ ನೋಡಿದ್ರೆ ಒಬ್ಬೊಬ್ರು ಒಂದೊಂದು, ಅನೇಕ, ಏಕದಲ್ಲಿ ಅನೇಕ, ಒಂದೇ ಪ್ರಪಂಚ, ಎಲ್ಲರೂ ಬದುಕ್ತಾ ಇರೋದು, ಒಂದೇ ಮಣ್ಣು, ಒಂದೇ ನೀರು, ಅದೇ ಪಂಚಭೂತ ಅಲ್ವಾ ಎಲ್ರಿಗೂನು, ಅದೇ ಸೂರ್ಯ ಚಂದ್ರಾದಿಗಳಲ್ವಾ. ಆದ್ರೆ ಯಾಕೆಲ್ರೂ ಒಂದೇ ತರ ಬದುಕ್ತಾ ಇಲ್ಲ? ಇದು ಸಹಜತೆ. ನೀನು ಕೃತಕದಲ್ಲಿದ್ಯಾ? ಏನದು ಕೃತಕತೆ? ಎಲ್ಲರೂ ನಂತರ ಇರ್ಬೇಕು ಅಂತ ಅನ್ಕೋತಾ ಇದೆಯಲ್ಲ, ಸತ್ಯನ ದೂರಕ್ಕಿಟ್ಬಿಟ್ಟು ನೀನು ಕೃತಕದಲ್ಲಿದ್ಯಾ. ಯು ಆರ್ ಥಿಂಕಿಂಗ್ ಆರ್ಟಿಫಿಷಿಯಲಿ, ಯು ಆರ್ ಲಿವಿಂಗ್ ಆರ್ಟಿಫಿಷಿಯಲಿ, ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಲಾಸ್ ಆಫ್ ನೇಚರ್, ಅಗೇನ್ಸ್ಟ್ ದ ಲಾಸ್ ಆಫ್ ಕರ್ಮ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. That we have to really understand. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ಗೆ, ಆ ಡೈಮೆನ್ಷನ್ಗೆ ನಾವು ಸ್ವಲ್ಪ ಓಪನ್ ಅಪ್ ಆಗ್ಬೇಕು. ಅದಕ್ಕೆ ಪ್ರಪಂಚದಲ್ಲಿ ಭಗವಂತನಿಗೆ ಸಮನಾದ ವಸ್ತು ತುಪ್ಪನಂತೆ.
ಅದಕ್ಕೆ ಆ ತುಪ್ಪ ಹಾಕ್ಬಿಟ್ಟು ಅವನಿಗೆ ನೈವೇದ್ಯ ಇಡ್ತೀವಂತೆ. ಆ ತುಪ್ಪಕ್ಕೆ ಹಿಂದೆ ತಿಯರಿ ಹಾಲು ಮೊಸರಾಗಿ ಅದರ ಕೆನೆ ತೆಗೆದು ಹೆಪ್ಪಾಕಿ ಅದನ್ನ ನಾವು ಕಡ್ದು ಆನಂತರ ಬೆಣ್ಣೆ ಆಗಿ ಅದು ತುಪ್ಪ ಆಗಿ, ತುಪ್ಪ ಆದ್ಮೇಲೆ ಅದಿನ್ ಯಾವ ರೂಪನೂ ತಗೊಳ್ಳೋಲ್ಲ, ಯಾವುದು ಬದಲಾಗುವುದಿಲ್ಲವೋ ಅದು ಭಗವಂತನ ಸ್ವರೂಪ ಅಂತ ಹೇಳ್ತಾರೆ. ಇಷ್ಟು ನನಗೆ ಅರ್ಥ ಆಗಿದೆ. ಹಾಗೆ ಬುದ್ಧಿಯ ಡೈಮೆನ್ಷನ್ ಭಗವಂತನಿಗೆ ಸಮನಾದ್ದು ಯಾವ್ದಾದ್ರು ಈ ಪ್ರಪಂಚದಲ್ಲಿ ಇದ್ರೆ ದಟ್ ಈಸ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ದಟ್ ಈಸ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ದಟ್ ಈಸ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಏನು ಹೇಗಿದೆಯೋ ಹಾಗೆ ನೋಡ್ಬಿಡಿದು ಇದೆಯಲ್ಲ, ಅದೇ ಅರ್ಥ ಮಾಡ್ಕೊಳ್ಳೋದು. ಮಳೆ ಇಲ್ಲದಾಗ ಮಳೆ ಬರ್ಲಿಲ್ಲ ಅನ್ನೋದು, ಮಳೆ ಬಂದಾಗ ಮಳೆ ಯಾಕೆ ಬಂತು ಅಂತ ಅನ್ನೋದು. ಎಲ್ಲಿದೀವಿ ನೋಡಿ ನಾವೆಲ್ಲ. ಮಳೆ ಇಲ್ದಿದ್ರೆ ನಮಗ್ ಬದುಕಕ್ಕಾಗಲ್ಲ ಅಂತ ನಮಗ್ ಗೊತ್ತು. ಆದ್ರೆ ಆ ಮಳೆನ ಕೂಡ ನಾವು ಕಸ್ಟಮೈಸ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ನಾವೆಲ್ಲಿಗೂ ಹೊರಟಾಗ ಮಳೆ ಬರಬಾರ್ದು, ನಾವು ಮನೆಗ್ ತಿರುಗಿ ಬರುವಾಗ ಮಳೆ ಬರಬಾರ್ದು. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು, ಇದು ಭಗವಂತನ ಸೃಷ್ಟಿ, ಅವನ ಆಟ. ನಾವು ಅದರಲ್ಲಿ ಆಟಿಕೆಗಳು. ಆಟ ಆಡ್ಬೇಕೇ ವಿನಃ ಗೆಲ್ಲೋದಕ್ಕೆ ಆಟ ಆಡ್ಬೇಕೇ ವಿನಃ ಅಲ್ಲಿ ಏನು ಸಾಧ್ಯ ಇದೆಯೋ ಅಲ್ಲಿ ಪ್ರಯತ್ನ ಮಾಡ್ಬೇಕೇ ವಿನಃ ಸೋಲೋದಕ್ಕೆ ಏನ್ ಪ್ರಯತ್ನ ಬೇಕಾಗಿದೆ ಜೀವನದಲ್ಲಿ, ಕೆಟ್ಟೋಗೋದಕ್ಕೆ ಏನ್ ಪ್ರಯತ್ನ ಬೇಕಾಗಿದೆ ಜೀವನದಲ್ಲಿ. ಬ್ರಹ್ಮನು ತನ್ನ ಕುಶಲತೆಯನ್ನ ಪರೀಕ್ಷಿಸಲು ತನ್ನ ಎರಡೂ ಕೈಗಳಿಂದ 2 ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ನಂತೆ ಬ್ರಹ್ಮ. ಆಯ್ತಾ? ಆ 2 ಆಟಿಕೆಗಳು ಅದು ಯಾವ್ದಪ್ಪ ಅವನು ಸೃಷ್ಟಿ ಮಾಡಿದ ಪ್ರಾಣಿಗಳು ಅಂದ್ರೆ, ಅವನು ನರ ನರಿ. ಓಕೆನಾ? ಅವನು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ವಂತೆ, ಆ 2 ಒಂದಾಗಿ ಸೇರ್ಸಿದ್ನಂತೆ. ಆ 2 ಪ್ರಾಣಿಗಳೇ ಒಂದು ನರಿ, ಇನ್ನೊಂದು ಕಪಿ. ಅವೆರಡು ಸೇರ್ಕೊಂಡೇನಾಯ್ತು, ವಾನರ ಅಂತ ಕರೆದ್ರು. ಅವೆರಡನ್ನು ಸೇರಿಸಿ ಮಾಡಿದ ಪ್ರಾಣಿಯೇ ಮನುಷ್ಯ, ಅದು ನರ. ಇವನನ್ನ ನೋಡಿ ಬ್ರಹ್ಮನಿಗೆ ಆಶ್ಚರ್ಯ ಆಯ್ತಂತ. ಯಾವಾಗ ಎಂತ ಸೃಷ್ಟಿ ಮಾಡ್ಬಿಟ್ಟೆ ನಾನು. ಆದ್ರೆ ಅಲ್ಲೊಂದು ಕ್ಲಚ್, ನರಿ ಅಂತೆ ಕಪಿ ಅಂತೆ 2 ಸ್ವಭಾವಗಳು ಸೇರ್ಕೊಳ್ತೇವೆ. ಏನದು? ಚಂಚಲತೆ ಮತ್ತೆ ಮೋಸ ಮಾಡೋದು, 2 ಸೇರ್ಕೊಂಡ್ಬಿಡ್ತೇವೆ. ಸೊ ಯು ಹ್ಯಾವ್ ಬಿಕಮ್ ದ ಕಾಂಬಿನೇಷನ್ ಆಫ್ ದಿಸ್. ಈಗ ನೀನು ನರ ಅಂದ್ರೇನು? ಇದೆರಡಕ್ಕೂ ಮೀರಿ ನರನು ಹರನಾಗಲು ಸಾಧ್ಯ ಅಂತ ಪರಮಾತ್ಮ ಹೇಳಿದಾನೆ ಅಂದ್ರೆ ನರ ಹರಿಯಾಗದೆಂಗೆ ಅಂತ ನಾವು ನೋಡ್ಬೇಕು. ಅದಕ್ಕೆ ನರಹರಿ ನಿನ್ನ ನಾಮ ಕಂಡೆ, ನಿನ್ನ ಪಾದ ಕಂಡೆ ಅಂತ ಒಂದು ಹಾಡು ಹೇಳ್ತೀವಿ. ನರನು ಹರಿಯಾಗಲಿಕ್ಕೆ ಈ ಪ್ರಯತ್ನ. ನಾನು ಹರಿಯಾಗ್ಬೋದು ಅನ್ನೋದ್ರ ಕಡೆಗೆ ನಾನು ಪ್ರಯತ್ನ ಹಾಕ್ತಾ ಹೋದಾಗ ನನ್ನ ಜೊತೆ ಸಾಮರಸ್ಯ ನನಗಿರುತ್ತೆ. ಫಸ್ಟ್ ಐ ಆಮ್ ಕಂಪ್ಯಾಟಿಬಲ್ ವಿತ್ ಮೈ ಸೆಲ್ಫ್, ಐ ಆಮ್ ಹ್ಯಾಪಿ ವಿತ್ ಮೈ ಸೆಲ್ಫ್, ಐ ಆಮ್ ಹ್ಯಾಪಿ ವಿತ್ ಮೈ ಸೆಲ್ಫ್. ನಾನೇ ಶಾಂತಿ ಇಲ್ದಲ್ಲ ಇದ್ರೆ ಇನ್ನೊಬ್ರಿಗೆ ಏನ್ ಶಾಂತಿ ಕೊಡ್ತೀನಿ? ನಾನೇ ಚಿರಿ 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 ಅಂತ ಕೋಪ ಮಾಡ್ಕೊಂತ ಇದ್ರೆ, ಕೆಂಡಾಮಂಡಲ ಕೋಪ ನನಗೆ ಇದ್ರೆ ನಾನು ಇನ್ನೊಬ್ರನ್ನ ಏನ್ ಶಾಂತವಾಗಿಡಕ್ಕಾಗತ್ತೆ? ಏನ್ ಪ್ರೀತಿ ಕೊಡಕ್ಕಾಗತ್ತೆ? ಜೀಸಸ್ ಕ್ರೈಸ್ಟ್ ಸೇಸ್, if you want love, first you become the love. First you become the love. Then you can share the love. You can understand the power of love. Otherwise, things will turn different. Things will turn different. ನಾನು ಯಾರ್ದೋ ಮನೆಗೆ ಹೋಗಿದ್ದೀನಿ, ಅವ್ರು ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ. ಅವ್ರು ಹೇಗ್ ನೋಡ್ಕೋತಾರೋ ಅದ್ರಲ್ಲಿ ನಾನು ಏನ್ ಕಲಿಯೋದಿದೆಯೋ, ಆನಂದ ಪಡೋದಿದೆಯೋ ಅದನ್ನ ಪಡಿಬೇಕೇ ವಿನಃ ನಾನ್ ಯಾರನ್ನಾದ್ರೂ ಕರೆದ್ರೆ ಹೆಂಗ್ ನೋಡ್ಕೊಳ್ತೀನಿ ಅಂತ ಅಂದ್ರೆ ಶುರುವಾಯ್ತು ಗುಂಡಿ ತೆಗಿಯೋದು, ಗುಂಡಿ ತೋಡೋದು ಶುರುವಾಯ್ತಷ್ಟೆ.
ಆದರೆ ಅವರು ಮನೆಯಲ್ಲಿದ್ದೀನಿ, ಅವರು ಇದಕ್ಕೆ ಸಾಹುಕಾರರು, ಅವರ ಅತಿಥಿ ನಾನು ಹೇಗಿರ್ಬೇಕು, ಇಲ್ಲಿಂದ ನಾನು ಟೇಕ್ ಅವೇ ಇನ್ ಲೈಫ್ಗೆ ವಾಟ್ ಐ ಕ್ಯಾನ್ ಕ್ಯಾರಿ ಟು ಮೈ ದಿಸ್ ಲೈಫ್ ಆರ್ ಟು ಮೈ ಲೈಫ್ಸ್ ಕಮಿಂಗ್ ಅಪ್. ಅರ್ಥ ಮಾಡ್ಕೊಳ್ಳೋ ರೀತಿಲೇ ಶಕ್ತಿ ಬಂದ್ಬಿಡುತ್ತೆ ನಮ್ಗೆ. ಅಲ್ಲಿಂದ ಮುಂದಕ್ಕೆ ಯಾವುದನ್ನ ದಾಟೋದು ಕೂಡ ಜೀವನದಲ್ಲಿ ಕಷ್ಟ ಆಗೋದಿಲ್ಲ. ಯಾವುದನ್ನ ದಾಟೋದು ಜೀವನದಲ್ಲಿ ಕಷ್ಟ ಆಗೋದಿಲ್ಲ. ಇಷ್ಟನ್ನ ನಾವು ತುಂಬಾ ಸಿಂಪಲ್ ಆಗೇ ತಿಳ್ಕೊಳ್ಬಹುದು ನನ್ನ ಪ್ರಕಾರ. ಆದ್ರೆ ಏನ್ ಅಡ್ಡ ಬರ್ತಾ ಇದೆ ಅಂದ್ರೆ ಅವರ ಕರ್ಮ ಅಥವಾ ರೆಸಿಸ್ಟೆನ್ಸ್ ಟು ಚೇಂಜ್, ರಿಲಕ್ಟೆನ್ಸ್ ಟು ಚೇಂಜ್. ಅಂಡ್ ಯಾವ್ದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಅವರು ರೆಡಿ ಇಲ್ವೋ ಅದಕ್ಕೆ ಇದೆಲ್ಲ ನಡೀತಾ ಇರ್ಬೋದು ಅಷ್ಟೇ. ಆದ್ರಿಂದ ಇಷ್ಟಿದೆ ನೋಡಪ್ಪ ಅಂತ ಹೇಳ್ತಾ, ನರಿ ಕಪಿಯ ಕಾಂಬಿನೇಷನ್ ಏನೇನಾದ್ರೂ ಕೂಡ ನರನಾದ ನೀನು ಹರಿಯಾಗಬಹುದು ಅಂತ ಒಂದು ಭರವಸೆಯ ಊರುಗೋಲನ್ನ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಈಗ ನಾನು ನರನು ಹರಿಯಾಗಬೇಕಾದ್ರೆ ನನ್ನಲ್ಲಿ ಏನ್ ಬೇಡವೋ ಅದನ್ನೆಲ್ಲ ಹರಿಬೇಕಷ್ಟೇ. ಟು ಟೇರ್ ಇಟ್ ಆಫ್, ಥ್ರೋ ಇಟ್ ಆಫ್, ದಟ್ಸ್ ಆಲ್. ವಾಟ್ ಎಲ್ಸ್ ವಿಲ್ ಯು ಡೂ ವಿತ್ ದಿಸ್? ವಾಟ್ ಎಲ್ಸ್ ವಿಲ್ ಯು ಡೂ ವಿತ್ ದಿಸ್? ಲಾಸ್ಟ್ ನಂದೇ ಒಂದು ಕಗ್ಗದ ಶ್ಲೋಕ ಹೇಳ್ತೀನಿ, ಅಷ್ಟೊತ್ತಿಗೆ ನನ್ನ ಟೈಮು ಮುಗಿಯತ್ತೆ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಗನು ನರನೋಣ್. ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀನು ಪರರ ದಿಟ್ಟಿಸುತ್ತ ಕರಗುವೆಯೋ ಮಂಕುತಿಮ್ಮ. ಹೊಟ್ಟೆಯೊಂದರ ರಗಳೆ, ಅಯ್ಯೋ ಅದೇ ಹಶ್ವಾದ್ರೆ ಹೊತ್ತೊತ್ತಿಗೂ ಮಾಡ್ಕೋಬೇಕೆ, ಇದಕ್ಕೋಸ್ಕರ ನಾವು ಕಷ್ಟ ಪಡ್ಬೇಕೆ, ಸಂಪಾದಿಸ್ಬೇಕೆ, ಅಡಿಗೆ ಮನೇಲಿ ಮಾಡ್ಕೋಬೇಕೆ, ಇಲ್ವೇ ಹೋಟ್ಲಲ್ಲಿ ತರ್ಸ್ಕೊಂಡ್ ತಿನ್ಬೇಕೆ, ಇನ್ನೊಂದೇ ಇದೇ ಒಂದ್ ದೊಡ್ಡ ರಗಳೆ. ಆದ್ರೆ ಇದ್ರ ಜೊತೆ ವಿಧಿ ಏನ್ ಮಾಡಿದೆ, ಹೊಟ್ಟೆ ಕಿಚ್ಚಿನ ಕಿಡಿಯನ್ನ ಕೂಡ ಅಲ್ಲಿ ಇಟ್ಬಿಟ್ಟಿದೆ, ನೆಟ್ಟಿಟ್ಬಿಟ್ಟಿದೆ ನರನೋಳಿ. ಹೊಟ್ಟೆ ತುಂಬಿದ ತೋಳ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಂತೆ. ಆದ್ರೆ ನಾವು ಹೊಟ್ಟೆ ತುಂಬಿದ್ಮೇಲೆ ಬೇರೆಯವ್ರ ಚಿಂತೆ ಮಾಡ್ತಾ ಹೊಟ್ಟೆ ಹುರ್ಕೊಳ್ತೀವಂತೆ. ಮೊದಲು ಹೊಟ್ಟೆ ಹೊರ್ಕೊಳ್ಳೋದು, ಆಮೇಲೆ ಹೊಟ್ಟೆ ಹುರ್ಕೊಳ್ಳೋದು. ಹೊಟ್ಟೆ ಅನ್ನೋದೊಂದು ಭಗವಂತ ಕೊಡದೆ ಇದ್ದಿದ್ರೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ನಾವೇನು ಮಾಡ್ಕೊಡ್ಬೇಕಾಗಿ ಕೆಲ್ಸನೇ ಇರ್ತಾ ಇರ್ಲಿಲ್ಲ, ಹಾಗೆ ಇದ್ಬಿಡ್ಬೋದಾಗಿತ್ತೇನೋ. ಸುಖವಾಗಿರೋಣ ಅಂತ ಎಲ್ಲಿಗಾದ್ರೂ ಹೋಗ್ತೀವಿ, ತಾಯಿ ಮನೆಗೋ ಇನ್ನೊಂದು ಊರಿಗೋ ಎಲ್ಲ, ಎಷ್ಟ್ ದಿನ ನಿದ್ದೆ ಬರುತ್ತೆ, ಎಷ್ಟ್ ದಿನ ಸುಮ್ನೆ ಕೂತ್ಕೋತೀರ, ಅಯ್ಯೋ ಬೋರಪ್ಪ ಎಲ್ಲಾರು ಸೈಟ್ ಸೀಯಿಂಗ್ ಹೋಗೋಣ, ಇಲ್ಲ ಎಲ್ಲಾರು ಒಂದ್ ಮೂವಿಗೆ ಹೋಗಿ ಬರೋಣ, ಒಂದಿಷ್ಟು ವಾಕ್ ಮಾಡೋಣ, ಒಂಚೂರು ಇನ್ನೇನೋ ಮಾಡೋಣ, ಒಂದ್ ಬಾಕಿ ಕೆಲ್ಸ ಎಲ್ಲ ಏನಾದ್ರು ಇದ್ರೆ ಮುಗಿಸ್ಕೊಳ್ಳೋಣ, ಎಷ್ಟೊತ್ತಿರಕ್ಕಾಯ್ತು. ಅವು 28 ಹುಡ್ಕೊಳ ಬದಲು ಈ ಹೊಟ್ಟೆ ಅಂತ ಒಂದಿಟ್ಟಿದ್ದಾನೆ, ಇದಕ್ಕೆ ಏನ್ ಬೇಕೋ ನ್ಯಾಯ ಧರ್ಮವಾಗಿ ಮಾಡ್ಕೊ. ಅಂಡ್ ಸ್ಟಮಕ್ ಈಸ್ ಯುವರ್ ಮೆಂಟಲ್ ಬಾಡಿ ಅಂತ ಹೇಳ್ತಾರೆ. ನೀನ್ ತಿನ್ನೋವಾಗ ಒಳ್ಳೆ ಭಾವದಿಂದ ತಿನ್ನು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ. ಇಲ್ದೇ ಇದ್ರೆ ಇಟ್ ಅಫೆಕ್ಟ್ಸ್ ಯುವರ್ ಥಿಂಕಿಂಗ್ ಪ್ಯಾಟರ್ನ್. ಕೋಪ, ಜಗಳ, ತಾಪ, ಇನ್ನೇನೋ ನೆಗೆಟಿವ್ ಇಟ್ಕೊಂಡು ಊಟ ಮಾಡಿದ್ರೆ in the same way it is digested and it becomes poison. It becomes really poison. ಇನ್ನ ಇದೇ ಕಷ್ಟ ಇನ್ನು ಹೊಟ್ಟೆ ಕಿಚ್ಚಿಟ್ಕೊಂಡ್ರೆ ಆಲ್ವೇಸ್ ಲಿವಿಂಗ್ ವಿತ್ ದ ಪಾಯ್ಸನ್. ಅವ್ರು ಬೆಳೀತಾ ಇದಾರೆ, ಅವ್ರು ಕಷ್ಟಪಟ್ಟು ಬೆಳೀತಾ ಇದಾರಪ್ಪ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹೊಟ್ಟೆ ಉಳ್ಕೊಂಡ್ರಿದ್ರಿಂದ ಏನ್ ಬರುತ್ತೆ ನಿಮಗೆ? ಅವ್ರು ಹೆಂಗ್ ಬೆಳೀತಾ ಇದಾರೆ ಅಂತ ಅವರ ಫುಡ್ ಸ್ಟೆಪ್ಸ್ ಅಟ್ಲೀಸ್ಟ್ ಫಾಲೋ ಮಾಡಿಕೊಂಡು ಯು ಬಿಕಮ್ ದಟ್, ಯು ಪ್ಲೀಸ್ ಬಿಕಮ್ ದಟ್. ಹೊಟ್ಟೆ ತುಂಬಿರುವ ತೋಳ ಸುಮ್ಮನೆ ಮಲಗಿರಬಹುದು ನೋಡಿ, ಆದ್ರೆ ಮನುಷ್ಯ ಹೊಟ್ಟೆ ಕಿಚ್ಚು ಪಡ್ತಾನೆ. ಪಟ್ಟಾಗ ಆ ಪಾಯ್ಸನಸ್ ಗ್ಯಾಸ್ ಇನ್ನೊಂದು ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಮನಸ್ಸು, ದೇಹ
ಬುದ್ಧಿ ಎಲ್ಲದರಲ್ಲೂ. ಇನ್ನ ನನಗೆ ಮನುಷ್ಯ ಜನ್ಮ ಬಂದು ತಾನೇ ಏನು ಸಾರ್ಥಕ ಆಗುತ್ತೆ. God bestowed me the best, but I did not try to keep it as the best. But always our effort should go towards making good into best and stay with the best, be the best. ನನ್ನನ್ನು ನಾನು ತಿಳ್ಕೊಳ್ತಾ ಹೋದ್ರೆ I can be like this very happily. ಬೇರೆಯವ್ರನ್ನ ತಿಳ್ಕೊಳ್ತಾ ಹೋದ್ರೆ ಇವ್ರದ್ದು ಮುಗೀತು ಇನ್ನೊಬ್ಬರು ಚಾಪ್ಟರ್, never ending, and you will not find time for yourself. Only in human life you can realize why you have come to this life and what is available here to me to achieve this. I can identify, I can shoot, I can reach. If otherwise, it is not possible. This is what they are trying to tell. ಒಳ್ಳೆಯವ್ರ ಕೈಯಲ್ಲಿ ಒಳ್ಳೇದನ್ನ ಕೊಟ್ಟು ಇನ್ಕೊಂಡ್ರು ಅದು ಸದ್ವಿನಿಯೋಗ ಆಗ್ದಲ್ಲೇ ಇದ್ರೆ ಏನು ಪ್ರಯೋಜನ ಇಲ್ಲ. ಇನ್ನು ನಂಬಿ ನಾನು ಕೊಟ್ಟೆ, ನೀನು ಹಿಂಗ್ ಮಾಡ್ಬಿಟ್ಟಿಯಲ್ಲ ಅಂತೀವಲ್ಲ, ಅದೇ ಆಗತ್ತೆ. ಪಾಪ ಭಗವಂತ ನಮ್ಮನ್ನ ನಂಬಿ ಒಳ್ಳೇದು ಕೊಟ್ಟಿದ್ದಾನೆ. ಎಲ್ಲ ಕ್ರೀಚರ್ಸ್ಗಿಂತ ಒಳ್ಳೇದನ್ನ ಕ್ರಿಯೇಷನ್ ಅಲ್ಲಿ ಬೆಸ್ಟ್ ಮಾಡಿದ್ದಾನೆ. ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. We have to realize the value of this and how to be this till the last breath. That is what is our might. Thank you everybody for your patient listening. Again, I thank for this opportunity. Now, I always pray God to do justice to my every talk. If I haven't, please forgive me. Good is with you, bad is again with me. That is for the conversion. I'll take the blessings of God and His grace to convert it and come back to you again with the best ones. Thank you. Jai Shri Krishna.